ಪ್ಲಾನಿಂಗ್ ಆಫ್ ಪ್ರಾಜೆಕ್ಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದರಲ್ಲಿ ಪ್ರಾಜೆಕ್ಟ್ ಪ್ಲಾನಿಂಗ್ ಅಂಡ್ ಶೆಡ್ಯೂಲಿಂಗ್ ಅಂತಂದ್ರೆ ಪ್ಲಾನಿಂಗ್ ನ ರೆಪ್ರೆಸೆಂಟ್ ಮಾಡೋದು ಶೆಡ್ಯೂಲಿಂಗ್ ಮೂಲಕ. ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಪ್ರಾಜೆಕ್ಟ್ ಪ್ಲಾನಿಂಗ್ is scheduling is the part of project planning. Planning and scheduling are not different. They are one. Scheduling is a part of planning. Planning is represented through the scheduling. For scheduling, we have some techniques. That's all. Okay, scheduling antandre scheduling is a part of planning. So planning is a one stage of project handling, project management. That is the initiation is the first stage. Initiation, that is what we call as the idea is converted into and by appointing the consultant, or otherwise suppose if a developer or otherwise a promoter himself is an engineer, then he is going to convert his idea into an this thing, what is that, plans. Then he is going to design he is going to develop the specifications, he is going to develop the BOQs, means bill of quantities, that is estimation. So like that is the first stage. So based on all these details, after the generation of the idea, then the consultant will develop the plan. So detailed plan for the construction, so design, so estimation, so all these things, so that all the paperworks are over. Then in the pre-construction stage, we are in the second stage. That is what we call as planning stage. That is initiation. First stage is initiation. Second stage is planning. Planning alli we have various resources. Nenne maataddange we have various resources like material. One project ಮಾಡಬೇಕಂದ್ರೆ ನಮಗೆ ಸಾಮಗ್ರಿಗಳು ಬೇಕು, ಇಟ್ಟಿಗೆ ಬೇಕು, ಮರಳು ಬೇಕು, ಇವೆಲ್ಲ ಸೇರಿಸಿ ಮೆಟೀರಿಯಲ್ಸ್, ಸಿಮೆಂಟ್, ಕಬ್ಬಣ, ಜಲ್ಲಿ, ಗ್ಲಾಸ್. So these are all the various materials required for the construction. ಅದನ್ನ ವಿಲ್ ಕಾಲ್ ಇಟ್ ಆಸ್ ಮೆಟೀರಿಯಲ್. ಅದ್ರಲ್ಲಿ ರಿಸೋರ್ಸಸ್ ಅಲ್ಲಿ ಒಂದು ಭಾಗ ಮೆಟೀರಿಯಲ್ ಅನ್ನೋದು ಒಂದು. ಮೆಟೀರಿಯಲ್ನೇ ಸಾಕಾ ಕನ್ಸ್ಟ್ರಕ್ಷನ್ಗೆ? ಇಲ್ಲ, ಮತ್ತಿನ್ನೇನ್ ಬೇಕು? ಲೇಬರ್ಸ್ ಬೇಕು, ಅದು ಒಂದು ರಿಸೋರ್ಸ್. ಲೇಬರ್ಸೇ ಸಾಕಾ? ಇಲ್ಲ, ಇನ್ನೇನ್ ಬೇಕು? ಎಕ್ವಿಪ್ಮೆಂಟ್ಸ್ ಬೇಕು. ನಮ್ಗೆ ಸಾಮಗ್ರಿಗಳು ಅಂದ್ರೆ ಸಲಕರಣೆಗಳು ಬೇಕು. ಸೊ ಕಾಂಕ್ರೀಟ್ ಮಿಕ್ಸರ್ ಬೇಕು, ವೈಬ್ರೇಟರ್ ಬೇಕು, ಸೊ ರೋಡ್ ರೋಲರ್ ಬೇಕು, ರೋಡ್ ಕೆಲಸ ಇದ್ರೆ. ಸೊ ಕಾಂಕ್ರೀಟ್ ಆಗ್ತಾ ಇದ್ರೆ ವೈಬ್ರೇಟರ್ ಬೇಕು. ಹೀಗೆ so tools and equipments is very important. Without that we cannot. Manpower itkonde ಮಾಡಕ್ಕಾಗಲ್ಲ. ಪ್ಲಂಬಿಂಗ್ ವರ್ಕ್ ಬೇಕು ಅಂತಂದ್ರೆ ಮಾಡ್ಬೇಕಂತಂದ್ರೆ ಸ್ಕ್ರೂ ಡ್ರೈವರ್ ಇಂದ ಎಲ್ಲ ಬೇಕು. ಎಲೆಕ್ಟ್ರಿಫಿಕೇಶನ್ ಮಾಡ್ಬೇಕಂದ್ರೆ ಸ್ಕ್ರೂ ಡ್ರೈವರ್ ಇಂದ ಎಲ್ಲ ಬೇಕು. ಸೊ ಲೈಕ್ ದಟ್ ಇಸ್ some minimum equipment to the maximum. Tools and equipments are required. ಅಂದ್ರೆ ಮೆಟೀರಿಯಲ್ ಬೇಕು, ಮ್ಯಾನ್ ಪವರ್ ಬೇಕು, ಮತ್ತೆ ಮಿಷನರೀಸ್ ಬೇಕು. ಅದು ಅಷ್ಟಿದ್ರೆ ಸಾಕಾ? ಇಲ್ಲ, ಮತ್ತಿನ್ನೇನ್ ಬೇಕು? ದುಡ್ಡು ಬೇಕು. ಇದನ್ನೆಲ್ಲ ಜನರೇಟ್ ಮಾಡ್ಬೇಕಂದ್ರೆ we have to have money. So therefore finance, ನಮ್ಗೆ ರಿಸೋರ್ಸಸ್ ಏನೇನ್ ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ರಿಸೋರ್ಸಸ್, ಮೆಟೀರಿಯಲ್, ಮ್ಯಾನ್ ಪವರ್, ಮಿಷನರೀಸ್, ಫೈನಾನ್ಸ್, ಇಷ್ಟೆಲ್ಲ ಕೊಟ್ಟರು ಸಹಿತ ಒಂದ್ ಕಂಡೀಷನ್ ಇರುತ್ತೆ. ನಮ್ಗೆ ಇಷ್ಟೇ ಕೆಲಸನ ಇಷ್ಟ ದಿನದೊಳಗಡೆ ಮಾಡ್ಬೇಕಂತಿಲ್ಲ. ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಟೈಮ್. ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೊಡ್ತೀವಿ, ದುಡ್ಡು ಆಯ್ತು ರೀ, 5 ರೂಪಾಯಿ ಜಾಸ್ತಿ ತಗೊಳ್ಳಿ, 1 ಲಕ್ಷ ಜಾಸ್ತಿ ತಗೊಳ್ರಿ, ನನಗೆ 8 ದಿವಸದಲ್ಲಿ ಪ್ರಾಜೆಕ್ಟ್ ಆಗ್ಬೇಕು, 10 days ಅಲ್ಲಿ ಪ್ರಾಜೆಕ್ಟ್ ಆಗ್ಬೇಕು. ದಟ್ ಇಸ್ ದ ಕಂಡೀಷನ್. So time is very important, so rather the compared to money. So therefore these are all called resources. ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕು, ಅದರಲ್ಲಿ ಉಪಯೋಗ ಸೇವ್ ಮಾಡಬೇಕು. ನಾವು ಹಣಕಾಸಿನಲ್ಲಿ ಅಂದ್ರೆ ಫೈನಾನ್ಸ್ ಅಲ್ಲಿ ನಾವು ಲಾಭ ಮಾಡಬೇಕು, ಅಥವಾ ಎಷ್ಟು ಪ್ರಾಜೆಕ್ಟ್ ಕಾಸ್ಟ್ ಇದೆ ಅಷ್ಟರಲ್ಲೇ ಕೆಲಸ ಮಾಡಬೇಕು. ಮೆಟೀರಿಯಲ್ ವೇಸ್ಟ್ ಆಗದ ರೀತಿ ನಾವು ಮಾಡ್ಕೋಬೇಕು, ಮತ್ತೆ ಮ್ಯಾನ್ ಪವರ್ ವೇಸ್ಟ್ ಆಗದ ರೀತಿ ನಾವು ಮಾಡ್ಕೋಬೇಕು ಅಂತಂದ್ರೆ ಸೊ ಇದನ್ನೆಲ್ಲ ಪ್ಲಾನಿಂಗ್ ಮಾಡ್ಕೋಬೇಕು. ಮಿಷನರೀಸ್ ಯಾವಾಗ ಬೇಕು ನಮ್ಗೆ ಪ್ರಾಜೆಕ್ಟ್ಗೆ, ರೋಡ್ ರೋಲರ್ ಯಾವಾಗ ಬೇಕು, ಕಾಂಕ್ರೀಟ್ ಮಿಕ್ಸರ್ ಯಾವಾಗ ಬೇಕು. ಸೊ ಈ ತರ ಎಲ್ಲ ಪ್ಲಾನ್ ಮಾಡ್ಕೋಬೇಕು ಅಂತ ಅಂದಾಗ ನಾವು ಅದನ್ನ ಪ್ಲಾನಿಂಗ್ ಮಾಡಬೇಕಾಗತ್ತೆ. ಯಾವಾಗ ಬೇಕು ಅನ್ನೋದನ್ನ ನಾವು ಡಿಸೈಡ್ ಮಾಡದೆ ಮೊದಲೇ ಅದನ್ನ ವಿಲ್ ಕಾಲ್ ಇಟ್ ಆಸ್ ಪ್ಲಾನಿಂಗ್. ಪ್ಲಾನ್ ಅಂದ್ರೆ ಏನೋ, ಪ್ಲಾನಿಂಗ್ ಅಂತಂದ್ರೆ ಇಟ್ಸ್ ಡಿಸೈಡಿಂಗ್ ಇನ್ ಫೋರ್ ಹ್ಯಾಂಡ್ ಅಂತ, ಬಿಫೋರ್ ಎಕ್ಸಿಕ್ಯೂಷನ್ ಅಂತ. ಬಿಫೋರ್ ಎಕ್ಸಿಕ್ಯೂಷನ್ ವಿ ಆರ್ ಗೋಯಿಂಗ್ ಟು ಡಿಸೈಡ್, ಅದನ್ನ ಪ್ಲಾನಿಂಗ್ ಅಂತೀವಿ. ಆ ಪ್ಲಾನ್ ಮಾಡಿದೀವಲ್ಲ ಅದನ್ನ ಪಟ್ಟಿ ಮಾಡೋದು. ಆ ಪಟ್ಟಿ ಮಾಡೋದೇ ಶೆಡ್ಯೂಲಿಂಗ್ ಅಷ್ಟೇ, ಇನ್ನೇನಿಲ್ಲ. ಆ ಪ್ಲಾನ್ ಮಾಡೋದ್ವಲ್ಲ ಅದನ್ನ ಪಟ್ಟಿ ಮಾಡ್ತಾ ಹೋಗೋದು, ಅದನ್ನೇ ಶೆಡ್ಯೂಲಿಂಗ್ ಅಂತ. Therefore the scheduling is the technique. ಶೆಡ್ಯೂಲಿಂಗ್ ಅಲ್ಲಿ ನಾವು 5 phases, ಅದನ್ನ ಹೇಳ್ದಂಗೆ ನಾವು 5 phases ಆಫ್ ದಿ ಪ್ರಾಜೆಕ್ಟ್. ಅದೇ ಬಿಫೋರ್ ಕನ್ಸ್ಟ್ರಕ್ಷನ್, ಪ್ರೀ ಕನ್ಸ್ಟ್ರಕ್ಷನ್, ಕನ್ಸ್ಟ್ರಕ್ಷನ್, ಅದೇ ಕಾಸ್ಟ್, ಪೋಸ್ಟ್ ಕನ್ಸ್ಟ್ರಕ್ಷನ್ ಅಲ್ಲಿ
ಫಸ್ಟ್ ಫೇಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಇಸ್ ಇನಿಷಿಯಲೈಸೇಷನ್. ಇನಿಷಿಯೇಷನ್ ಅಲ್ಲಿ ನಾವಾಗ್ಲೇ ಹೇಳ್ದಂಗೆ ದ ಐಡಿಯಾ ಇಸ್ ಕನ್ವರ್ಟ್ ಇಂಟು ಅನ್ ಪೇಪರ್ ವರ್ಕ್ಸ್ ಲೈಕ್ ಪ್ಲಾನಿಂಗು, ಪ್ಲಾನ್ ಮಾಡುವಂತದ್ದು, ಡಿಸೈನ್ ಮಾಡುವಂತದ್ದು, ಎಸ್ಟಿಮೇಟ್ ಮಾಡುವಂತದ್ದು, ಇದೆಲ್ಲ ಇನಿಷಿಯೇಷನ್ ಸ್ಟೇಜ್ ಅಲ್ಲಿ ಮುಗಿದೋಗಿರುತ್ತೆ. ನೆಕ್ಸ್ಟ್ ಪ್ಲಾನಿಂಗ್ ಲೆವೆಲ್ ಅಲ್ಲಿ ಇದೀವಿ ಈಗ ನಾವು ಮಾತಾಡ್ತಿರೋದೇ ಪ್ಲಾನಿಂಗ್ ಅಂತಂದ್ರೆ ವಿ ಹ್ಯಾವ್ ಟು ಗೋ ಫಾರ್ ದಿ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಸ್ಟೇಜ್ ಅದು ಟೆಂಡರಿಂಗ್ ಪ್ರೋಸೆಸ್ ಹೋಗ್ಬೇಕು ಬಿಫೋರ್ ಕನ್ಸ್ಟ್ರಕ್ಷನ್. ಅದರಲ್ಲಿ ಪ್ಲಾನಿಂಗ್ ಪ್ಲಾನಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನೆನ್ನೆ. ಕನ್ಸ್ಟ್ರಕ್ಷನ್ ಪ್ಲಾನಿಂಗ್ ಅಂದ್ರೆ ಹೇಗೆ, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇದರಲ್ಲಿ ಬೇರೆ ರಿಸೋರ್ಸಸ್ ಬಗ್ಗೆನೂ ಕೂಡ ನಾವು ಮಾತಾಡ್ತೀವಿ ನೆನ್ನೆ. ಸೊ ಯಾವ ರಿಸೋರ್ಸಸ್ ಬೇಕಾಗುತ್ತೆ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಬೇಕು, ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ ನಮ್ಗೆ. ಹಾಗಾಗಿ ಈ ರಿಸೋರ್ಸಸ್ ನ ಅಥವಾ ನಾವು ಪ್ರಾಜೆಕ್ಟ್ ಪ್ಲಾನಿಂಗ್ ನ ಮಾಡಬೇಕು ಅಂತಂದ್ರೆ ಸೊ ನಮ್ಮಲ್ಲಿ ಟೆಕ್ನಿಕ್ಸ್ ಇದೆ ಅಂತಾನು ಕೂಡ ಹೇಳಿ. ಈ ಟೆಕ್ನಿಕ್ಸ್ ಯಾವ್ದಪ್ಪ ಅಂತ ಅಂದ್ರೆ ದರ್ ಆರ್ ಡಿಫರೆಂಟ್ ಟೆಕ್ನಿಕ್ಸ್. ಸೈಂಟಿಫಿಕ್ ಮೆಥಡ್ಸ್ ಅಂತ ಅಂದ್ರೆ ದರ್ ಆರ್ 2 ಟೆಕ್ನಿಕ್ಸ್, CPM and PERT ಆರ್ ದಿ ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ದ ಪ್ಲಾನಿಂಗ್ ಫಾರ್ ದ ರಿಸೋರ್ಸಸ್. ಸೊ ಇದರಲ್ಲಿ ಅದರ್ ಮೆಥಡ್ ಅಂದ್ರೆ ಇನಿಷಿಯಲ್ ಮೆಥಡ್, ಬಾರ್ ಚಾರ್ಟ್ ಅನ್ನೋದು ಮೊದಲು ಗುಡ್ ಓಲ್ಡ್ ಟೆಕ್ನಾಲಜಿ, ಗುಡ್ ಓಲ್ಡ್ ಟೆಕ್ನಿಕ್. ಬಟ್ there is no, it is not good for the construction. It's only for the small construction. So ಸಣ್ಣ ಪುಟ್ಟ ಕೆಲಸ ಮಾಡಕ್ಕೆ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ಬೋದು ಅಷ್ಟು ಬಿಟ್ರೆ ಮೇಜರ್ ವರ್ಕ್ಸ್, ಸೊ 1000 ಆಕ್ಟಿವಿಟಿ ಬರುತ್ತೆ, 500 ಆಕ್ಟಿವಿಟಿ ಬರುತ್ತೆ ಅಂದಾಗ ಈ ಬಾರ್ ಚಾರ್ಟ್ ಹೆಲ್ಪ್ ಆಗುತ್ತೆ. ಸಣ್ಣ ಕೆಲಸಗಳಿಗೆ ಈ ಬಾರ್ ಚಾರ್ಟ್ ಅನ್ನೋ ಟೆಕ್ನಿಕ್ ನ ಬಳಸಬಹುದು. ಬಟ್ CPM and PERT will be extensively used in the construction industry nowadays. ಸೊ ಅವೆರಡು ಟೆಕ್ನಿಕ್ ನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಬಳಸ್ತಾ ಇದ್ದಾರೆ. ನಾಳೆ ದಿವಸ ನೀವು ಕೂಡ ಓದಿ ಆದ್ಮೇಲೆ ಕೂಡ ಪ್ಲಾನಿಂಗ್ ಇಂಜಿನಿಯರ್ಸ್ ಆಗಿ ಕೂಡ ಹೋಗ್ಬೋದು. ರಿಸೋರ್ಸ್ ಪ್ಲಾನಿಂಗ್ ಇಂಜಿನಿಯರ್ಸ್ ಅಂತಾನು ಕೂಡ ಅಪಾಯಿಂಟ್ ಮಾಡ್ಕೋಬಹುದು. ಬಟ್ ಅನ್ ದಟ್ ಸಿಚುಯೇಷನ್ ವಿ ಹ್ಯಾವ್ ಟು ನೋ ಹೌ ವಿ ಹ್ಯಾವ್ ಟು ಯೂಸ್ ದ CPM and PERT ವೆರಿ ಎಕ್ಸ್ಟೆನ್ಸಿವ್ಲಿ ಫಾರ್ ದಿ ಪ್ಲಾನಿಂಗ್ ಆಫ್ ರಿಸೋರ್ಸಸ್ ಆಫ್ ಎನಿ ಪ್ರಾಜೆಕ್ಟ್. ಸೊ ಹಂಗಾಗಿ ನಿಮ್ಮನ್ನ ಪ್ಲಾನಿಂಗ್ ಇಂಜಿನಿಯರ್ ಕೂಡ ಅಪಾಯಿಂಟ್ ಮಾಡಬಹುದು. ಸೊ ಇದರಲ್ಲಿ ನಾವು ಮೊದಲನೇದಾಗಿ ಬಾರ್ ಚಾರ್ಟ್ ಮಾತಾಡೋಣ. ಬಾರ್ ಚಾರ್ಟ್ ಆಯ್ತಪ್ಪ, ನಾವು ನಮ್ಗೆ ಗೊತ್ತಾಯ್ತು ರಿಸೋರ್ಸಸ್ ಅಂದ್ರೆ ಗೊತ್ತಾಯ್ತು. ಪ್ಲಾನಿಂಗ್ ನ ತಗೊಳ್ಳಿ ಸರ್, ಎಕ್ಸಾಂಪಲ್ ಹೇಳಿ. ಬಾರ್ ಚಾರ್ಟ್ ಅಂದ್ರೆ ಏನ್ ಸರ್? ಈಗ ಬಾರ್ ಚಾರ್ಟ್ ಇಸ್ ಒನ್ ಟೆಕ್ನಿಕ್ ಆಫ್ ರಿಸೋರ್ಸ್ ಪ್ಲಾನಿಂಗ್. ಹೌದು, ಈಗ ಬಾರ್ ಚಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಬಾರ್ ಚಾರ್ಟ್ ನ ಹೇಗ್ ಮಾಡೋದು, ರಿಸೋರ್ಸ್ ಪ್ಲಾನಿಂಗ್ ಹೇಗ್ ಮಾಡೋದು ಬಾರ್ ಚಾರ್ಟ್ ಉಪಯೋಗಿಸಿ ಅಂತ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಕನ್ಸ್ಟ್ರಕ್ಷನ್. ಈ ಮನೆನ ಕಟ್ಟಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ. ದಿಸ್ ಇಸ್ ದ ಪ್ಲಾನ್ ಆಫ್ ದಿ ಪ್ರಪೋಸ್ಡ್ ರೆಸಿಡೆನ್ಸ್. ಸೆಕ್ಷನ್, ಎಲಿವೇಶನ್, ಸೈಟ್ ಪ್ಲಾನ್. ದಿಸ್ ಇಸ್ ದ ಸೆಕ್ಷನ್ ಆಫ್ ದಿ ಪ್ಲಾನ್. ಇಟ್ಸ್ ಅ ಗ್ರೌಂಡ್ ಫ್ಲೋರ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್. ದಿಸ್ ಇಸ್ ದ ಎಲಿವೇಶನ್. ಸೊ ಈ ತರ ಒಂದ್ ಮನೆ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಸೊ ಈ ಪ್ರಾಜೆಕ್ಟ್ ಅಲ್ಲಿ ಈ ಮನೆನ ಕಟ್ಬೇಕಪ್ಪ, ನಾವು ಕಟ್ಕೊಳ್ಳೋಣ ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ. ಈ ಪ್ರಾಜೆಕ್ಟ್ ನ ತಗೋಬೇಕು ಅಂತಂದ್ರೆ ಹೆಂಗ್ ಪ್ಲಾನ್ ಮಾಡ್ಕೋಬೇಕು, ಎಷ್ಟು ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಪ್ರಾಜೆಕ್ಟ್ ಅನ್ನೋದನ್ನ ನಾವು ಫಸ್ಟ್ ಎಸ್ಟಿಮೇಟ್ ಮಾಡಿ, ಟೈಮ್ ಎಸ್ಟಿಮೇಷನ್ ಫಸ್ಟ್. ಈಗ ಆ ರಿಸೋರ್ಸ್ ಯಾವ್ದಾದ್ರು ಒಂದು ರಿಸೋರ್ಸ್ ನ ಮಾಡ್ಬೇಕಲ್ಲ, ಅದರಲ್ಲಿ ಟೈಮನ್ನು ಮಾಡ್ಬೋದು, ದುಡ್ಡನ್ನು ಮಾಡ್ಬೋದು, ಮೆಟೀರಿಯಲ್ ಮಾಡ್ಬೋದು, ಮ್ಯಾನ್ ಪವರ್ ಮಾಡ್ಬೋದು, ಮಿಷಿನರೀಸ್ ಮಾಡ್ಬೋದು. ದಿಸ್ ಆರ್ ಆಲ್ ದಿ ರಿಸೋರ್ಸಸ್. ಅದ್ರಲ್ಲಿ ಈಗ ಒಂದು ಟೈಮ್ ಎಸ್ಟಿಮೇಷನ್ ನೋಡೋಣ. ಟೈಮ್ ಅನ್ನ ಹೆಂಗೆ, ಎಷ್ಟು ದಿವಸದಲ್ಲಿ ಮುಗಿಸ್ತೀಯಪ್ಪ ಅಂತ ಯಾರು ಕೇಳ್ತಾರೆ ಫಸ್ಟ್. ದುಡ್ಡು ಎಷ್ಟಾಗತ್ತೆ ಅಂತ ಕೇಳ್ತಾರೆ, ಎಷ್ಟು ದಿವಸದಲ್ಲಿ ಮುಗಿಸ್ತೀಯಪ್ಪ ಈ ಪ್ರಾಜೆಕ್ಟ್ ಅಂತ ಕೇಳ್ತಾರೆ. ಸೊ ಈ ಪ್ರಾಜೆಕ್ಟ್ ಅನ್ನ ಎಷ್ಟು ದಿವಸದಲ್ಲಿ ಮುಗಿಸ್ಬೋದು ನಾವು ಮ್ಯಾಕ್ಸಿಮಮ್ ಅಂದ್ರೆ? ಆಯ್ತಾ, ಒಂದು ವರ್ಷ ಬೇಕಾ, 6 ತಿಂಗಳು ಬೇಕಾ? ಅಥವಾ 6 ತಿಂಗಳು ಅಂತಂದ್ರೆ 6×3=18, 180 ಡೇಸ್. ಸೊ ಒಂದು ವರ್ಷ ಅಂತಂದ್ರೆ 65 ಡೇಸ್. ಎಷ್ಟು ದಿವಸ ಬೇಕಾಗುತ್ತೆ ಈ ಪ್ರಾಜೆಕ್ಟ್ ಮಾಡಕ್ಕೆ ಅಂತ ಹೇಳಿ ಕೇಳ್ತಾರೆ. ಸೊ ಇನ್ ಟರ್ಮ್ಸ್ ಆಫ್ ಡೇಸ್, ನಂಬರ್ ಆಫ್ ಡೇಸ್. ಸೊ ಇದನ್ನ ನೋಡ್ಬೇಕೀಗ ಈ ಪ್ಲಾನಿಂಗ್. ಈಗ 3 ಬೆಡ್ರೂಮ್ ಅಥವಾ 2 ಬೆಡ್ರೂಮ್ ರೆಸಿಡೆನ್ಶಿಯಲ್, 3 ಬೆಡ್ರೂಮ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಇದು ಜನರಲ್ ಇದು ಗ್ರೌಂಡ್ ಫ್ಲೋರ್ ಮಾತ್ರ ಇರೋದು. ಈ ಗ್ರೌಂಡ್ ಫ್ಲೋರ್ ಇರೋ ಬಿಲ್ಡಿಂಗ್ ನ ನಾವು ಹೆಂಗ್ ಕಟ್ಬೋದು, ಇದು ಬಿಲ್ಡಿಂಗು, ಎಲಿವೇಶನ್ ಎಲ್ಲ ಡಿಸೈಡ್ ಆಗೋಗಿದೆ. ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ಮುಗಿದೋಗಿದೆ. ಇದನ್ನ ಈ ಸ್ಟೇಜ್ ನ ಏನಂತ ಕರಿತೀವಿ? ಇನಿಷಿಯೇಷನ್ ಸ್ಟೇಜ್ ಅಂತ ಕರಿತೀವಿ. ಇನಿಷಿಯೇಷನ್ ಸ್ಟೇಜ್ ಅಲ್ಲಿ ಐಡಿಯಾ ಇತ್ತು ಓನರ್ಗೆ ಬಿಲ್ಡಿಂಗ್ ಕಟ್ಬೇಕು ಅಂತ, ಅದಕ್ಕೆ ಒಂದು ಪ್ಲಾನ್ ಮಾಡಿದೀವಿ. ಅವ್ನು ಕನ್ಸಲ್ಟೆಂಟ್ ಅಪಾಯಿಂಟ್ ಮಾಡ್ಕೊಂಡು, ಅವ್ನು ಇಂಜಿನಿಯರ್ ಅಲ್ಲ ಅಂದ್ರೆ ಕನ್ಸಲ್ಟೆಂಟ್ ಇಂಜಿನಿಯರ್ ಅಥವಾ ಕನ್ಸಲ್ಟಿಂಗ್ ಇಂಜಿನಿಯರ್ ಅವನು ಪ್ಲಾನ್ ಮಾಡ್ಕೊಟ್ಟಿದ್ದಾನೆ, ಸೆಕ್ಷನ್ ಎಲಿವೇಶನ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾನೆ, ಇದಕ್ಕೆ ಸ್ಟ್ರಕ್ಚರಲ್ ಡೀಟೇಲಿಂಗ್ ಮಾಡ್ಕೊಟ್ಟಿದ್ದಾನೆ, ಎಲ್ಲ ಆಗೋಗಿದೆ. ಸೊ ಎಸ್ಟಿಮೇಷನ್ ಇದೆ ಅವನ ಹತ್ರ. ಸೊ ಎಲ್ಲ ಆಗೋಗಿದೆ. ಸೊ ಇದನ್ನ ವಿಲ್ ಕಾಲ್ ಇಟ್ ಆಸ್ ಇನಿಷಿಯೇಷನ್. ಈಗ ಆಕ್ಚುಯಲ್ ಕನ್ಸ್ಟ್ರಕ್ಷನ್ ಬರ್ಬೇಕು, ಕಾಂಟ್ರಾಕ್ಟರ್ ಬರ್ಬೇಕು, ಕಾಂಟ್ರಾಕ್ಟರ್ ಕೊಡ್ಬೇಕು. ಕೊಡಕ್ಕಿಂತ ಮುಂಚಿತವಾಗಿ ಕನ್ಸಲ್ಟೆಂಟೇ ಗೊತ್ತು ಮಾಡ್ಕೊಂತಾನೆ ಎಷ್ಟು ದಿವಸದಲ್ಲಿ ಮುಗಿಸ್ಬೋದು ಅಂತೇಳಿ ಓನರ್ಗೆ ಒಂದು ಐಡಿಯಾ ಕೊಡ್ಬೇಕು. ಸರ್ ಈ ಪ್ರಾಜೆಕ್ಟ್ ನ 6 ತಿಂಗಳಲ್ಲಿ ಮಾಡ್ಬೋದು, 3 ತಿಂಗಳಲ್ಲಿ ಮಾಡ್ಬೋದು, ಅಥವಾ 180 ಡೇಸ್ ಅಲ್ಲಿ ಮಾಡ್ಬೋದು, 150 ದಿವಸದಲ್ಲಿ ಮಾಡ್ಬೋದು, 120 ದಿವಸದಲ್ಲಿ ಮಾಡ್ಬೋದು. ಲೈಕ್ ದಿಸ್ then we have to give an idea to the contract owner. So what is the number of days required to complete the project?
ಸೊ ಅಮೌಂಟ್ ಎಲ್ಲ ಗೊತ್ತಾಗುತ್ತೆ ಎಸ್ಟಿಮೇಷನ್ ಅಲ್ಲಿ, ಅದ್ ನೀವು ವೆಲ್ ವರ್ಸ್ಟ್ ಇದ್ದೀರಿ, ಎಸ್ಟಿಮೇಷನ್ಸ್ ಎಲ್ಲ ಮಾಡಿದಿರಿ. ಈಗ ಟೈಮ್ ಎಸ್ಟಿಮೇಷನ್ ಮಾಡೋಕೆ ಅದನ್ನ ಶೆಡ್ಯೂಲಿಂಗ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಬಾರ್ ಚಾರ್ಟ್ ಟೆಕ್ನಿಕ್ ನ ಯೂಸ್ ಮಾಡ್ಕೋಬೇಕು. ಯಾವ್ದಾದ್ರು ಒಂದು ಟೆಕ್ನಿಕ್ ಬೇಕಲ್ಲ. ಬಾರ್ ಚಾರ್ಟ್ ನ ನಾವು ಮೆಟೀರಿಯಲ್ ಶೆಡ್ಯೂಲಿಂಗು ಮಾಡಬಹುದು, ಎಲ್ಲಾ ರಿಸೋರ್ಸ್ ಪ್ಲಾನಿಂಗು ಮಾಡಬಹುದು. ಅದರಲ್ಲಿ ಒಂದು ಟೈಮ್ ಶೆಡ್ಯೂಲಿಂಗ್ ನಾವು ನೋಡೋಣ. ಈ ಮನೆ ಕಟ್ಟಬೇಕು ಅಂತ ಅಂದ್ರೆ ಹೆಂಗ್ ಕಟ್ಟಬೇಕು ಅಂತಂದ್ರೆ, ಫಸ್ಟ್ ನಾವು ಫೌಂಡೇಶನ್ ತಕೋಬೇಕು. ಫೌಂಡೇಶನ್ ತೆಗ್ದಾದ್ಮೇಲೆ ಫೌಂಡೇಶನ್ಗೆ ನಾವು ಕೆಳಗಡೆ CC148 ಬೆಡ್ ಕಾಂಕ್ರೀಟ್ ಹಾಕ್ಬೇಕು. ಬೆಡ್ ಕಾಂಕ್ರೀಟ್ ಆದ್ರೆ ಹೆಂಗ್ ಕಟ್ಬೇಕು ಮನೇನ ಅಂತ. ಸೊ ವಾಟ್ ಆರ್ ದಿ ಸ್ಟೇಜಸ್ ಇನ್ವಾಲ್ವ್ಡ್ ಇನ್ ದಿ ಪ್ರಾಜೆಕ್ಟ್, ಹೆಂಗ್ ತಗೊಂಡೋಗ್ಬೇಕು, ಈ ಕನ್ಸ್ಟ್ರಕ್ಷನ್ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು, ಸ್ಟಾರ್ಟ್ ವಿತ್ ಹೆಂಗೆ, ಎಂಡ್ ಅಲ್ಲಿ ಹೆಂಗಾಗುತ್ತೆ ಅಂತ ನೋಡೋಣ. ಸೊ ಮೊದಲು ಅರ್ತ್ ವರ್ಕ್ ಮಾರ್ಕಿಂಗ್ ಮಾಡ್ಕೋಬೇಕು ಸೈಟ್ ಅಲ್ಲಿ. ಮಾರ್ಕಿಂಗ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾವು ಎಕ್ಸ್ಕವೇಷನ್ ಮಾಡ್ಬೇಕು. ಎಕ್ಸ್ಕವೇಷನ್ ಆದ್ಮೇಲೆ 148 CC148 ಕಾಂಕ್ರೀಟ್ ಬೆಡ್ ಹಾಕ್ಬೇಕು. ಕಾಂಕ್ರೀಟ್ ಬೆಡ್ ಆದ್ಮೇಲೆ ಸೈಸ್ಟೋನ್ ಮೆಸನ್ರಿ ಫಾರ್ ಫೌಂಡೇಶನ್ ಕಟ್ಕೋಬೇಕು. ಸೈಸ್ಟೋನ್ ಮೆಸನ್ರಿ ಆದ್ಮೇಲೆ ಬೇಸ್ಮೆಂಟ್ ಸೈಸ್ಟೋನ್ ಮೆಸನ್ರಿ ಮಾಡ್ಬೇಕು. ಸೈಸ್ಟೋನ್ ಬೇಸ್ಮೆಂಟ್ ಎಲ್ಲ ಆದ್ಮೇಲೆ DPC ಹಾಕ್ಬೇಕು. DPC ಆದ್ಮೇಲೆ ಇಲ್ಲಿ ನೋಡಿ DPC ಹಾಕ್ಬೇಕು. DPC ಆದ್ಮೇಲೆ ನಾವು ವಾಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು. ಇದು ಕ್ರಾಸ್ ಸೆಕ್ಷನ್ ಆಫ್ ದಿ ವಾಲ್ ಕ್ರಾಸ್ ಸೆಕ್ಷನ್. ವಾಲ್ ಬ್ರಿಕ್ ಮೆಸನ್ರಿ ಅರ್ತ್ ಫಿಲ್ಲಿಂಗ್ ಮಾಡ್ಬೇಕು ಬೇಸ್ಮೆಂಟ್ಗೆ. ಬೇಸ್ಮೆಂಟ್ ಅರ್ತ್ ಫಿಲ್ಲಿಂಗ್ ಆದ್ಮೇಲೆ ವಾಲ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು. ವಾಲ್ ಕನ್ಸ್ಟ್ರಕ್ಷನ್ ಆಗುವಾಗ ಈ ಕಿಟಕಿ ಮತ್ತು RCC ರೂಫಿಂಗ್ ತೋರಿಸಿದೀವಿ ಇಲ್ಲಿ ಪ್ಲಾನಿಂಗ್ ಅಲ್ಲಿ. ನಮ್ದು RCC ರೂಫಿಂಗ್ ಇದೆ, RCC ರೂಫಿಂಗ್ ಮಾಡ್ಬೇಕು. RCC ರೂಫಿಂಗ್ ಆದ್ಮೇಲೆ ಪ್ಯಾರಾಪೆಟ್ ನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಕನ್ಸ್ಟ್ರಕ್ಟ್ ಆದ್ಮೇಲೆ ಇದೆಲ್ಲ ಪ್ಲಾಸ್ಟರಿಂಗ್ ಮಾಡ್ಬೇಕು. ಪ್ಲಾಸ್ಟರಿಂಗ್ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಪ್ಲಾಸ್ಟರಿಂಗ್ ಆದ್ಮೇಲೆ ಕಿಟಕಿ ಬಣ್ಣ ಹೊಡಿಬೇಕು. ಆ ಮನೆಗೆ ಅಲ್ಲಿ ತನಕ ನಾವು ಕೆಲಸ ಮಾಡ್ಬೇಕು. ಇದಕ್ಕೆ ಟೈಮ್ ಎಸ್ಟಿಮೇಷನ್ ಮಾಡೋದು, ಎಷ್ಟು ದಿವಸದಲ್ಲಿ ಮುಗಿದೋಗುತ್ತೆ ಈ ಪ್ರಾಜೆಕ್ಟ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಇದನ್ನ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ. ನಮ್ಗಾಗ್ಲೇ ಗೊತ್ತಾಯ್ತು ಏನು. ಫಸ್ಟ್ ಸೈಟ್ ಕ್ಲಿಯರ್ ಮಾಡ್ಬೇಕು. ಏನು ಸ್ಟೇಜಸ್ ಆ ಮನೆ ಕಟ್ಟಬೇಕು ನಾವು ಅಂತಂದ್ರೆ, ಈ ಮನೆ ಕಟ್ಟಬೇಕು ಅಂತ ತೋರಿಸ್ತಿದ್ದೀನಲ್ಲ ಲಾಸ್ಟ್ ಅಲ್ಲಿ ಇದೆಯಲ್ಲ, ಈ ಮನೆ ಕಟ್ಟಬೇಕು ಅಂತಂದ್ರೆ ಏನ್ ಸ್ಟೇಜ್ಗಳು ಬರುತ್ತೆ ಅಂತಂದ್ರೆ, ಫಸ್ಟ್ ಕ್ಲಿಯರೆನ್ಸ್, ಸೈಟ್ ಕ್ಲಿಯರ್ ಮಾಡ್ಬೇಕು. ನಮ್ಮ ಜವಾಬ್ದಾರಿ ತಗೋಬೇಕಾಗುತ್ತೆ. ಸೈಟ್ ಕ್ಲಿಯರ್ ಮಾಡ್ಕೋಬೇಕು. ಮಾರ್ಕಿಂಗ್ ಮಾಡ್ಬೇಕು. ನಮ್ದೇನಿದೆ ಎಕ್ಸ್ಕವೇಷನ್ ಪ್ಲಾನ್, ಫೌಂಡೇಶನ್ ಯಾವ ತರ ಬರ್ಬೇಕು ಅನ್ನೋದಕ್ಕೆ ಮಾರ್ಕಿಂಗ್ ಆಗ್ಬೇಕು. ಮಾರ್ಕಿಂಗ್ ಆದ್ಮೇಲೆ ಎಕ್ಸ್ಕವೇಷನ್ ಆಗ್ಬೇಕು. ಎಕ್ಸ್ಕವೇಷನ್ ಆದ್ಮೇಲೆ ಫೌಂಡೇಶನ್ ಕಾಂಕ್ರೀಟ್ ಹಾಕ್ಬೇಕು. ಕಾಂಕ್ರೀಟ್ ಆದ್ಮೇಲೆ ಸೈಸ್ಟೋನ್ ಮೇಸನ್ರಿ ಫೌಂಡೇಶನ್ಗೆ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಬೇಸ್ಮೆಂಟ್ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಬೇಸ್ಮೆಂಟ್ ಆದ್ಮೇಲೆ DPC ಹಾಕೋಬೇಕು. DPC ಆದ್ಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕು. ಅರ್ತ್ ಬ್ಯಾಕ್ ಫಿಲ್ಲಿಂಗ್ ಆಗುತ್ತೆ. ಬ್ಯಾಕ್ ಫಿಲ್ಲಿಂಗ್ ಆದ್ಮೇಲೆ ವಿಂಡೋಸ್ ಅಂಡ್ ಡೋರ್ಸ್ ನ ಮಾಡ್ಕೋಬೇಕು. ವುಡ್ ಆಕ್ಟಿವಿಟಿ, ವುಡ್ ಅಲ್ಲಿ ನಾವು ವುಡನ್ ವಿಂಡೋಸ್ ಡೋರ್ಸ್ ಕೊಟ್ಟಿದ್ರೆ ವುಡನ್ ವಿಂಡೋಸ್ ಡೋರ್ಸ್ ಫ್ಯಾಬ್ರಿಕೇಟ್ ಮಾಡ್ಬೇಕು. ನೆಕ್ಸ್ಟ್ ಬ್ರಿಕ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಎಬೋದಿ ಬೇಸ್ಮೆಂಟ್ ಬ್ರಿಕ್ ವರ್ಕ್ ಆದ್ಮೇಲೆ ಕಿಟಕಿ ಲಿಂಟಲ್ ಮತ್ತೆ ಚಜ್ಜಗಳು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾಕೋಬೇಕು. ಲಿಂಟಲ್ ಮತ್ತೆ ಚಜ್ಜಗಳಿದೆಯಲ್ಲ ಅದನ್ನ ಹಾಕೋಬೇಕು. ಅದಾದ್ಮೇಲೆ ರೂಫಿಂಗ್ ಮಾಡ್ಬೇಕು. ರೂಫಿಂಗ್ ಆದ್ಮೇಲೆ ಪ್ಯಾರಾಪೆಟ್ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಪ್ಯಾರಾಪೆಟ್ ಆದ್ಮೇಲೆ ಪ್ಲಾಸ್ಟರಿಂಗ್ ಮಾಡ್ಬೇಕು. ಪ್ಲಾಸ್ಟರಿಂಗ್ ಆದ್ಮೇಲೆ ಫ್ಲೋರಿಂಗು, ಪೇಂಟಿಂಗ್ ಆದ್ಮೇಲೆ ಎಲೆಕ್ಟ್ರಿಕೇಶನ್, ವಾಟರ್ ಸಪ್ಲೈ, ಸ್ಯಾನಿಟರಿ ಆದ್ಮೇಲೆ ಈ ಮನೆ ರೆಡಿ ಆಗುತ್ತೆ. ಇಷ್ಟು ಕೆಲಸಗಳನ್ನ ನಾವು ಮಾಡಬೇಕು. ಇದಕ್ಕೆ ಒಂದೊಂದು ಕೆಲಸಕ್ಕೆ ಇದನ್ನ ಎಲ್ಲ ಆಕ್ಟಿವಿಟೀಸ್ ಅಂತ ಕರಿತೀವಿ. ಇದನ್ನೆಲ್ಲ ಏನಂತ ಕರಿತೀವಿ, ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೈಟ್ ಕ್ಲಿಯರೆನ್ಸ್ ಟು ದ ಇನಾಗ್ರೇಷನ್, these are all the various activities involved in the project to complete, to convert the paper drawing of the paper into a reality. So these are all the activities required. ಹಿಂಗಿದ್ದಾಗ ಆಕ್ಟಿವಿಟೀಸ್ in the house construction. ಇದಕ್ಕೆ ಬಾರ್ ಚಾರ್ಟ್ ಯೂಸ್ ಮಾಡ್ತೀವಿ. ಈ ಬಾರ್ ಚಾರ್ಟ್ ಯೂಸ್ ಮಾಡೋದ್ರಿಂದ ಬಾರ್ ಚಾರ್ಟ್ ಅಲ್ಲಿ ಏನಪ್ಪಾ ಮಾಡಿರ್ತೀವಿ ಅಂದ್ರೆ, ಚಾರ್ಟ್ ಅಂತ ಅಂದ್ರೆ ಸಮಥಿಂಗ್ ವರ್ಸಸ್ ಸಮಥಿಂಗ್ ಏನು. ಆಕ್ಟಿವಿಟಿ ವರ್ಸಸ್ ಡ್ಯೂರೇಷನ್. ಈ ಚಾರ್ಟ್ ರನ್ ಮಾಡಿರೋದು ಆಕ್ಟಿವಿಟಿ ವರ್ಸಸ್ ಡ್ಯೂರೇಷನ್. ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಡ್ಯೂರೇಷನ್ ನ ಬರ್ತಿದೀವಿ. ನಂಬರ್ ಆಫ್ ವೀಕ್ಸ್ ಅಲ್ಲಿ ಹೇಳ್ತಾರೆ. ನಂಬರ್ 1, 2, 3, 4, 5, 6, 10, 17 ವಾರ ಬರ್ದಿದೀವಿ. ಆಕ್ಟಿವಿಟೀಸ್ ಬರ್ದಿದ್ವಿ ABCDEFGH. ಆಕ್ಟಿವಿಟೀಸ್ ಅಂದ್ರೇನು, ಇವೆಲ್ಲ ಆಕ್ಟಿವಿಟೀಸ್ ಕ್ಲಿಯರೆನ್ಸ್, ಮಾರ್ಕಿಂಗ್, ಎಕ್ಸ್ಕವೇಷನ್, ಬೇಸ್ಮೆಂಟ್ ಕನ್ಸ್ಟ್ರಕ್ಷನ್, CC148 ಹಾಕೋದು, ಸೈಸ್ಟೋನ್ ಮೆಸನ್ರಿ ಕಟ್ಟೋದು, ಅರ್ತ್ ಫಿಲ್ ಮಾಡೋದು, ಬ್ರಿಕ್ ವರ್ಕ್ ಕಟ್ಟೋದು, ಲಿಂಟರ್ ಅಂಡ್ ಚಜ್ಜ ಹಾಕೋದು, RCC ರೂಫ್ ಹಾಕೋದು, ಪ್ಲಾಸ್ಟರಿಂಗ್ ಮಾಡೋದು, ಪೇಂಟಿಂಗ್ ಮಾಡೋದು, ಇವೆಲ್ಲ ಆಕ್ಟಿವಿಟಿ. ಈ ಆಕ್ಟಿವಿಟಿನ ನಾನು ABCD ಅಂತ ಕರೆದಿದ್ದೀನಿ. A ಇದು ಒಂದು ಆಕ್ಟಿವಿಟಿ, B ಅನ್ನೋದು ಒಂದು ಆಕ್ಟಿವಿಟಿ, C ಅನ್ನೋದು ಒಂದು ಆಕ್ಟಿವಿಟಿ, D ಅನ್ನೋದು ಒಂದು ಆಕ್ಟಿವಿಟಿ. ಸಿಮಿಲರ್ಲಿ ಅಪ್ ಟು K. This are all we have listed 10 activities in the project. 10 activities ಇದ್ರೆ activity A requires 2 weeks to complete. ಎಷ್ಟು ವಾರ ಬೇಕು? 2 weeks, 2 ವಾರ ಬೇಕು. ಇಲ್ಲಿ ಮಾರ್ಕ್ ಮಾಡಿದೀವಿ. ಇಲ್ಲಿ ಇನ್ನು activity B requires 3 weeks to complete. 3 weeks ಅಂತಂದ್ರೆ after the completion of the first week, after the completion of the first activity A, activity B is going to be start. ಇಲ್ಲಿ ನೋಡ್ಕೊಳ್ಳಿ ಕ್ಲಿಯರ್ ಆಗಿ. ಆಕ್ಟಿವಿಟಿ ಏನ್ ತೋರಿಸಿದೀವಿ ಇಲ್ಲಿ, A ಏನಿದೆ
ಇದು ಸ್ಟಾರ್ಟ್ ಆಗ್ಬೇಕಂತಂದ್ರೆ ಇದು ಆಕ್ಟಿವಿಟಿ ಬಿ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಆಕ್ಟಿವಿಟಿ ಎ ಕಂಪ್ಲೀಟ್ ಆಗ್ಬೇಕು. 2ನೇ ವಾರದಲ್ಲಿ ಇದು ಎಂಡ್ ಆಗುತ್ತೆ, 3ನೇ ವಾರದ ಬಿಗಿನಿಂಗ್ ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಯಾವುದು? ಆಕ್ಟಿವಿಟಿ ಬಿ. Therefore, activity B is dependent on activity A. Activity A is the initial activity in the project. Activity B is the second activity in the project. The activity B is dependent on activity A. That means to say that activity A, B cannot be started without completion of the activity A. Activity B ಅನ್ನೋದನ್ನ ಈ ಪ್ರಾಜೆಕ್ಟ್ ಅಲ್ಲಿ 2ನೇ ಆಕ್ಟಿವಿಟಿ. ಆದ್ರೆ ಈ ಆಕ್ಟಿವಿಟಿನ ಈ ಒಂದು ಆಕ್ಟಿವಿಟಿ ಎ ಕಂಪ್ಲೀಟ್ ಆಗದೆ ಇದನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಮಿಲರ್ಲಿ ಆಕ್ಟಿವಿಟಿ ಸಿ ಕ್ಯಾನ್ ಬಿ ಸ್ಟಾರ್ಟೆಡ್ ಸೂನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಆಕ್ಟಿವಿಟಿ ಎ. ಆಕ್ಟಿವಿಟಿ ಎ ಕಂಪ್ಲೀಟ್ ಆದ್ಮೇಲೆ ಇಮಿಡಿಯೇಟ್ ಆಗಿ 2 ಆಕ್ಟಿವಿಟಿ ಸ್ಟಾರ್ಟ್ ಮಾಡೋದು. ಮತ್ತೆ ಜೆ ಆಕ್ಟಿವಿಟಿ ಆಲ್ಸೋ ಬಿ ಸ್ಟಾರ್ಟೆಡ್ ಒನ್ಸ್ ದ ಎ ಇಸ್ ಕಂಪ್ಲೀಟೆಡ್. ವಿತೌಟ್ ಕಂಪ್ಲೀಷನ್ ಆಫ್ ದಿ ಎ ವಿ ಕ್ಯಾನಾಟ್ ಕಂಪ್ಲೀಟ್ ಬಿ, ಸಿ ಅಂಡ್ ಜೆ. So any activity cannot be started without completion of the A is the initial activity. Then we have to complete it first. So ಅದೊಂದು ಕಂಪ್ಲೀಟ್ ಮಾಡ್ಕೊಂಡ್ರೆ ಈ 3 ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬಹುದು. ಯಾವ್ಯಾವುದು? ಬಿ, ಸಿ ಅಂಡ್ ಜೆ. ಈ 3 ಆಕ್ಟಿವಿಟಿನ ಕಂಪ್ಲೀಟ್ ಮಾಡಬಹುದು. ಆಕ್ಟಿವಿಟಿ ಎ ಕಂಪ್ಲೀಟ್ ಆಗ್ಲಿಲ್ಲ ಅಂತಂದ್ರೆ ಈ 3 ಆಕ್ಟಿವಿಟಿನೂ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಫಾರ್ ಎಕ್ಸಾಂಪಲ್, ಸೊ ಆಕ್ಟಿವಿಟಿ ಬಿ, ಆಕ್ಟಿವಿಟಿ ಡಿ ನೋಡಿ ಇಲ್ಲಿ. ಆಕ್ಟಿವಿಟಿ ಡಿ ಇಸ್ ಡಿಪೆಂಡೆಂಟ್ ಆಕ್ಟಿವಿಟಿ ಅಂಡ್ ಆಕ್ಟಿವಿಟಿ ಬಿ. ಇದು ಆಕ್ಟಿವಿಟಿ ಬಿ ಮೇಲೆ ಡಿಪೆಂಡ್ ಆಗಿದೆ. ಆಕ್ಟಿವಿಟಿ ಡಿ ಬಿ ಕಂಪ್ಲೀಟ್ ಆಗದೆ ಮಾಡಕ್ಕಾಗಲ್ಲ. ಸೊ ಮತ್ತೆ ಸಿ, ಇ ಕೂಡ ಹಾಗೇನೆ. ಇ ಅಂಡ್ ಡಿ ಆರ್ ದಿ ಡಿಪೆಂಡೆಂಟ್ ಆನ್ ಬಿ. ದೀಸ್ 2 activities are dependent on B. Similarly, this activity G is dependent on activity E. Similarly, the activity F is dependent on activity D. ಈ ಒಂದು ಡಿ ಅನ್ನೋದೊಂದು ಆಕ್ಟಿವಿಟಿ ಕಂಪ್ಲೀಟ್ ಆಗದೆ ಈ ಎಫ್ ಅನ್ನೋ ಆಕ್ಟಿವಿಟಿನ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಿಮಿಲರ್ಲಿ ದ ಆಕ್ಟಿವಿಟಿ ಹೆಚ್ ಕೆನಾಟ್ ಬಿ ಸ್ಟಾರ್ಟೆಡ್ ವಿತೌಟ್ ಕಂಪ್ಲೀಷನ್ ಆಫ್ ದ ಆಕ್ಟಿವಿಟಿ ಎಫ್. ಇದು ಕಂಪ್ಲೀಟ್ ಆಗದೆ ಈ ಹೆಚ್ ಅನ್ನೋ ಆಕ್ಟಿವಿಟಿನ ನಾವು ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸಿಮಿಲರ್ಲಿ ದ ಎಂಡ್ ಆಕ್ಟಿವಿಟಿ ಇಸ್ ಕೆ. ದ ಕೆ ಕೆನಾಟ್ ಬಿ ಸ್ಟಾರ್ಟೆಡ್ ವಿತೌಟ್ ಕಂಪ್ಲೀಟಿಂಗ್ ದ ಆಕ್ಟಿವಿಟಿ ಹೆಚ್ ಅಂಡ್ ಜೆ. ಹೆಚ್ಚು ಮತ್ತೆ ಜೆ ಅನ್ನೋ ಆಕ್ಟಿವಿಟಿ ಏನಿದಾವೆ, ಈ ಆಕ್ಟಿವಿಟಿ ಅಥವಾ 8 ಮತ್ತು 9ನೇ ಆಕ್ಟಿವಿಟಿ ಏನಿದಾವೆ, ಈ ಆಕ್ಟಿವಿಟಿಗಳನ್ನ ಕಂಪ್ಲೀಟ್ ಮಾಡದೆ ಕೊನೆ ಆಕ್ಟಿವಿಟಿ ಆದ ಕೆ ಅಂತ ಏನ್ ಆಕ್ಟಿವಿಟಿ ಹೆಸರಿಟ್ಟಿದೀವಿ ಆ ಆಕ್ಟಿವಿಟಿನ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಅಥವಾ ಸ್ಟಾರ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. Therefore, some of the activities are the interdependent. Some of the activities are the interdependent on the other activities. ಒಂದ್ರ ಮೇಲೆ ಒಂದು ಅವಲಂಬಿತ ಆಗಿದೆ. So ಒಂದು ಆಕ್ಟಿವಿಟಿ ಇನ್ನೊಂದು ಆಕ್ಟಿವಿಟಿ ಕಂಪ್ಲೀಟ್ ಆಗದೆ ಮಾಡಕ್ಕಾಗಲ್ಲ. ಎಕ್ಸಾಂಪಲ್, so you see here. So without marking, without site clearance, we cannot do the marking. Site clearance ಇಲ್ಲದೆ ಮಾರ್ಕಿಂಗ್ ಮಾಡಕ್ಕಾಗತ್ತಾ? ಇಲ್ಲ. ಮಾರ್ಕಿಂಗ್ ಮಾಡದೆ ಎಕ್ಸ್ಕವೇಷನ್ ಮಾಡಬಹುದಾ? ಇಲ್ಲ. So therefore, excavation of the foundation depends on marking. Marking depends on site clearance. Similarly, CC 148, placing of the CC 148 for foundation, it depends on the excavation. Without completion of the excavation, we cannot do the concreting for the foundation. So without completing the foundation concrete, we cannot start the masonry work, seistone masonry for foundation. Without completion of the seistone masonry for foundation, we cannot complete the seistone masonry for basement. Without completing the seistone masonry for basement, we cannot put the DPC. It's an independent activity. So some activities are the interdependent on in the project. So as I explained, the B activity B is dependent on A. Without completion of the A, B cannot be started. Without completion of the A, C cannot be started. Similarly, the activity D cannot be started without completion of the B. Similarly, E cannot be started without completion of the B. Similarly, the F cannot be started. Activity F in the project cannot be started without completion of the D. Like that. See, for example, B and C are the parallel activities. B here, B and C are 2 activities. This can be started at the same time. These can be started at the same time. Similarly, D and E are the 2 activities. These 2 activities can be started at the same time. So therefore, see this, B and J can be B, C, J can be started at the same time. These 3 activities are the parallel activities. Parallel ಅಂತಂದ್ರೆ ಸಮಾನ ಒಂದೇ ದಿನದಲ್ಲಿ ಸ್ಟಾರ್ಟ್ ಮಾಡೋದು 3 activities ನ ಅದನ್ನ parallel activity ಅಂತ ಕರಿತೀವಿ. So BC here,
ದ ಬಿ ಇಸ್ ಇಂಟರ್ಡಿಪೆಂಡೆಂಟ್ ಆನ್ ಎ ಕಂಪ್ಲೀಟ್ ಆಗದೆ ಬಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಬಟ್ ಸಿನೂ ಅಷ್ಟೇ ಇಂಟರ್ಡಿಪೆಂಡೆಂಟ್ ಆನ್ ಎ ಕಂಪ್ಲೀಟ್ ಆಗದೆ ಸಿ ಕಂಪ್ಲೀಟ್ ಮಾಡಕ್ಕಾಗಲ್ಲ. ಬಟ್ ಬಿ ಅಂಡ್ ಸಿ ಆರ್ ದಿ ಪ್ಯಾರಲಲ್ ಆಕ್ಟಿವಿಟಿ. ದೀಸ್ ಟು ಆರ್ ದಿ ಪ್ಯಾರಲಲ್ ಆಕ್ಟಿವಿಟೀಸ್. Therefore, the interdependent activity ನ ಹೌದು, ಪ್ಯಾರಲಲ್ ಆಕ್ಟಿವಿಟಿ. ದಿ ಇಂಟರ್ಡಿಪೆಂಡೆಂಟ್ ಆಕ್ಟಿವಿಟಿನ ಹೆಸರು ಮಾಡಪ್ಪ, ಪಟ್ಟಿ ಮಾಡು ಈ ಒಂದು ಚಾರ್ಟ್ ಅಲ್ಲಿ ಅಂತ ಅಂದ್ರೆ, ಬಿ ಇಸ್ ಇಂಟರ್ಡಿಪೆಂಡೆಂಟ್ ಆನ್ ಎ, ಸಿ ಇಸ್ ಇಂಟರ್ಡಿಪೆಂಡೆಂಟ್ ಆನ್ ಎ, ಸೊ ಡಿ ಇಸ್ interdependent on B. Similarly, E is interdependent on B. So this project in the F is interdependent on D. So this, what is this? G is interdependent on E. Similarly, the H is interdependent on F. So this J is interdependent on A. ಇದು ಇಂಟರ್ಡಿಪೆಂಡೆನ್ಸಿ. ಅಂದ್ರೆ ಅದಾಗದೆ ಇದಾಗಲ್ಲ. ಪ್ಯಾರಲಲ್ ಆಕ್ಟಿವಿಟಿ ಇದೆಯಾ, ಒಂದೇ ಸರಿ ಸ್ಟಾರ್ಟ್ ಮಾಡ್ಬೋದಾ? ಮಾಡ್ಬೋದು. ಕೆಲವು ಆಕ್ಟಿವಿಟಿನ ಯಾವ್ದಾವ್ದು ಮಾಡ್ಬೋದು? ಬಿ, ಸಿ ಅಂಡ್ ಜೆ, ಅವು ಮೂರನ್ನು ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೋದು. ಒಟ್ಟಿಗೆ ಸ್ಟಾರ್ಟ್ ಮಾಡೋದು ಇವತ್ತೇ ಮಾಡಕ್ಕಾಗತ್ತಾ? ಇಲ್ಲ, ಇವತ್ತೇ ಮಾಡಕ್ಕಾಗಲ್ಲ. ಬಟ್ ಇವತ್ ಮಾಡ್ಬೇಕು ಅಂತ ಅಂದ್ರೆ ಎ ಕಂಪ್ಲೀಟ್ ಆಗ್ಬೇಕು. ಎ ಕಂಪ್ಲೀಟ್ ಆದ್ರೆ ಈ ಮೂರನ್ನು ಒಟ್ಟಿಗೆ ಸ್ಟಾರ್ಟ್ ಮಾಡ್ಬೋದು. ಸೊ ದೇರ್ ಫೋರ್ ಬಿ, ಸಿ ಅಂಡ್ ಜೆ ಆರ್ ದಿ ಪ್ಯಾರಲಲ್ ಆಕ್ಟಿವಿಟೀಸ್. Similarly, D and E are these two activities are the parallel activities in the project. Similarly, so these two activities are the parallel, but they are not started at the same time. These two, of course, these two activities are the parallel. These two J and H is also parallel, but they are started at a different time. They are not started at the same time. So idu interdependency. Andre nimage gottayitu bar chart andre enu antandre, bar chart is nothing but it's a chart. So plotted. So activity versus duration. These activities of each project will be presented in the form of a bars. So duration may be either in the weeks or days. Although it's immaterial. So days alli irutte illa week alli irutte. That is of course. So activity ella activity A to K ಏನು activity ಇಟ್ಕೊಂಡಿದೀವಿ ಇದನ್ನೆಲ್ಲವನ್ನೂ ಕೂಡ ನಾವು ಬಾರ್ ರೂಪದಲ್ಲಿ ಒಂದು ಬಾರ್ it's like a bar. It's in the form of a bar. So ಈ ಬಾರ್ ರೂಪದಲ್ಲಿ ನಾವು ಅರೇಂಜ್ ಮಾಡಿದೀವಿ. ಏನ್ ಮಾಡಿದೀವಿ? ಅರೇಂಜ್ ಮಾಡಿದ್ವಿ. ಎಲ್ಲ ಅರೇಂಜ್ ಮಾಡಿದೀವಿ. ಈ ಒಂದು ಗ್ರಾಫ್ ಅಲ್ಲಿ ಅರೇಂಜ್ ಮಾಡಿದೀವಿ. ದಟ್ಸ್ ಈ ಚಾರ್ಟ್ ಅಲ್ಲಿ ಅರೇಂಜ್ ಮಾಡಿದೀವಿ. The chart, the activities of the project, each activity in the project are represented in the form of a bars in this chart. That chart is called bar chart. That's all. Bar chart na definition ಬರೀರಪ್ಪ ಅಂತ ಕೇಳಿದ್ರೆ ಏನು ಇಲ್ಲ. ಬಾರ್ ಚಾರ್ಟ್ ಅಂತಂದ್ರೆ ಇದೊಂದು ಬಾರ್ ಬಾರ್ ಅಂತ ಅಂದ್ರೆ ಬೇರೆ ಬಾರ್ ಅಲ್ಲ, ಈ ಬಾರ್ಗಳು. ಸೊ ದಿಸ್ ಇಸ್ ಬಾರ್. ಈ ಬಾರ್ ಅಲ್ಲೇ ಈ ಬಾರ್ ನ ಆಕ್ಟಿವಿಟಿ ಎ ಇಸ್ ಒನ್ ಬಾರ್, ಆಕ್ಟಿವಿಟಿ ಬಿ ಇಸ್ ಅನದರ್ ಬಾರ್. ಆಕ್ಟಿವಿಟಿ ಎ ರಿಕ್ವೈರ್ಸ್ 2 weeks, ಆಕ್ಟಿವಿಟಿ ಬಿ ರಿಕ್ವೈರ್ಸ್ 3 weeks, ಆಕ್ಟಿವಿಟಿ ಸಿ ರಿಕ್ವೈರ್ಸ್ 3 and 4th week. Activity C will be completed in the 3rd and 4th week. Activity B will be completed in 3rd, 4th and 5th week. Activity D will be completed in the 5 weeks. 5 ವಾರ ಬೇಕು ಅದಕ್ಕೆ. ಬಾರ್ ಚಾರ್ಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಬಾರ್ ಚಾರ್ಟ್ is nothing but it's a chart in which we are going to represent each activities of the project in the form of a bars. That is what is called as bar chart. So idralli length of the bar, this is one bar. A is represented in the form of this bar. This bar, length of this bar represents the duration. Idur length bere, ee length bere, ee length bere. This length is bigger compared to this. This length is shorter compared to this. So length shorter adage duration of the activity is less. So duration ಹೇಳಬೇಕು ಅಂತ ಅಂದ್ರೆ ಲೆಂತ್ ಜಾಸ್ತಿ ಆಗುತ್ತೆ. ಇದು 2 ವಾರ ಇರುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ 2 weeks. This activity A exists for the 2 weeks. Activity B is exist for the 3 weeks. Activities D will be for the 5 weeks. Similarly, we can count the number of weeks. So J activity ಇಷ್ಟು ವಾರ ಇರುತ್ತೆ. So ಇಲ್ಲಿಂದ 3ನೇ ವಾರದಿಂದ 15ನೇ ವಾರ ತನಕ ಅಂತ ಅಂದ್ರೆ 13 ವಾರ ಇರುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ J ಅನ್ನೋದು. So like that, the bars, that activity, this is the activity will be represented in the form of a bars in the bar chart. Therefore, it is called in the chart. That is what is called as bar chart. That is the plot. The chart will be plotted. The activity versus duration. The duration will be in the form of in terms of weeks or days. It's a different. ಈಗ ನಮಗೆ ಗೊತ್ತಾಯ್ತು ಬಾರ್ ಚಾರ್ಟ್ ಅಂದ್ರೆ ಗೊತ್ತಾಯ್ತು, ಆಕ್ಟಿವಿಟಿ ಅಂದ್ರೆ ಗೊತ್ತಾಯ್ತು, ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್ ಈಚ್ ಆಕ್ಟಿವಿಟಿ ಅಂದ್ರೆ ಗೊತ್ತಾಯ್ತು, ಸೊ ಇಂಟರ್ಡಿಪೆಂಡೆಂಟ್ ಆಕ್ಟಿವಿಟಿ ಅಂದ್ರೆ ಗೊತ್ತಾಯ್ತು, ಸೊ ಪ್ಯಾರಲಲ್ ಆಕ್ಟಿವಿಟಿ ಅಂದ್ರೆ ಗೊತ್ತಾಯ್ತು. ಸೊ ಇಷ್ಟನ್ನ ನಾಲೆಡ್ಜ್ ಬಾರ್ ಚಾರ್ಟ್ ಮಾಡ್ಲಿಕ್ಕೆ ಬಹಳ ಮುಖ್ಯ. ಸೊ ಯಾವ್ದಾದ್ರು ಬಾರ್ ಚಾರ್ಟ್ ಮಾಡಿ, ಯಾವ್ದಕ್ಕಾದ್ರೂ ಮಾಡಿ, ರಿಸೋರ್ಸಸ್ ಮೆಟೀರಿಯಲ್ ಗಾದ್ರೂ ಮಾಡಿ, ಮ್ಯಾನ್ ಪವರ್ ಗಾದ್ರೂ ಮಾಡಿ, ಸೊ ಮಿಷನರೀಸ್ ಗಾದ್ರೂ ಮಾಡಿ, ಫೈನಾನ್ಸ್ ಗಾದ್ರೂ ಮಾಡಿ, ಟೈಮ್ ಗಾದ್ರೂ ಮಾಡಿ,
ದಿಸ್ ಇಸ್ ಟೈಮ್ ಶೆಡ್ಯೂಲ್. ಇದು ನಾವು ಮಾಡ್ತಾ ಇರೋದು ಟೈಮ್ ಡ್ಯೂರೇಷನ್, ಎಷ್ಟು ದಿವಸ ಬೇಕಾಗುತ್ತೆ ಅಂತ. ನಾವು ಎಸ್ಟಿಮೇಷನ್ ಮೆಟೀರಿಯಲ್ ಮಾಡ್ತಾ ಇಲ್ಲ, ಲೇಬರ್ ಮಾಡ್ತಾ ಇಲ್ಲ, ನಾವು ಟೈಮ್ ಮಾಡ್ತಿದೀವಿ. ಟೈಮ್ಗೆ ಬಾರ್ ಚಾರ್ಟ್ ಮಾಡ್ತಿರೋದು. ಟೈಮ್ ಇಸ್ ಆಲ್ಸೋ ಒನ್ ರಿಸೋರ್ಸ್. ಅದರಿಂದ ಎಷ್ಟು ದಿವಸದಲ್ಲಿ ಪ್ರಾಜೆಕ್ಟ್ ಮುಗಿಸಬಹುದು ಅನ್ನೋದನ್ನ ಲೆಕ್ಕ ಮಾಡ್ತಾ ಇದೀವಿ ವಿತ್ ದಿ ಹೆಲ್ಪ್ ಆಫ್ ಎ ಬಾರ್ ಚಾರ್ಟ್. ಎಷ್ಟು ದಿವಸ ಮಾಡ್ಬೋದಾ, ಎಷ್ಟು ದಿವಸದಲ್ಲಿ ಮುಗಿಸಬಹುದು ಅಂತ ಹೇಳಿ ಒಂದು ಎಕ್ಸಾಂಪಲ್ ತಗೊಂಡು ನೋಡೋಣ. ಬಟ್ ಅದ್ರ ಬಗ್ಗೆ ಮಾತಾಡುವಾಗ ಅದಕ್ಕಿಂತ ಎಕ್ಸಾಂಪಲ್ ಹೋಗೋಕ್ಕಿಂತ ಮುಂಚೆ ನಮ್ಗೆ ಈ ಎಲ್ಲ ಪರಿಚಯ ಆಗಿದೆ. ಆಕ್ಟಿವಿಟಿ ಅಂದ್ರೆ ಏನು, ನಾವು ಈ ಒಂದು ಪ್ರಾಜೆಕ್ಟ್ ನಲ್ಲಿ ಆಕ್ಟಿವಿಟಿ ಏನ್ ಬರ್ತದೆ, ನಾವು ಆಗ್ಲೇ ನಾನು ಮಾತಾಡ್ದಂಗೆ ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್ ಅಂತ ಏನು ಇತ್ತು, ಈ ಆಕ್ಟಿವಿಟೀಸ್ ಏನಿತ್ತು, ಈ ಆಕ್ಟಿವಿಟೀಸ್ ನಾವು ಲಿಸ್ಟ್ ಮಾಡಿದ್ವಿ. ABCD ಅಂತ ಕರೆದ್ವಿ ಅಷ್ಟೇ, ಸುಮ್ನೆ ಜಸ್ಟ್ ರೆಪ್ರೆಸೆಂಟೇಷನ್. ಕ್ಲಿಯರ್ ಸೈಟ್ ಕ್ಲಿಯರೆನ್ಸ್ ಅನ್ನೋದು ಒಂದು ಆಕ್ಟಿವಿಟಿ, ಅದನ್ನ A ಅಂತ ಕರೆದೆ, B ಅಂತ ಕರೆದೆ, C ಅಂತ ಕರೆದೆ, D ಅಂತ ಕರೆದೆ, ಕಾಂಕ್ರೀಟ್ ಹಾಕದ್ನ D ಅಂತ ಕರೆದೆ. ಸೊ ABCDEFGH ಹೀಗೆ ಅಪ್ ಟು 10 ಆಕ್ಟಿವಿಟೀಸ್ ನಾವು ಮಾಡ್ಕೊಂಡ್ವಿ. ಸೊ ಇದನ್ನ K ತನಕ, ಇದನ್ನ ಆಕ್ಟಿವಿಟಿ ಅಂತ ಹೇಳಿದ್ವಿ. A to K ಇದು ಆಕ್ಟಿವಿಟಿ. ಒಂದೊಂದು ಆಕ್ಟಿವಿಟಿಗೆ ಎಷ್ಟು ಬೇಕು. ಉದಾಹರಣೆ A ಆಕ್ಟಿವಿಟಿ ಅನ್ನೋದು ಕ್ಲಿಯರೆನ್ಸ್. ಎಷ್ಟು ಬೇಕು, 2 ವಾರ ಆಗುತ್ತೆ ಸರ್. ಸೈಟ್ ಲೆವೆಲ್ ಮಾಡೋದು, ಮಣ್ಣು ಹಾಕೋದು, ಅಥವಾ ಸೈಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಆ ಸೈಟ್ ನ ಕ್ಲಿಯರ್ ಮಾಡಿ ನಿಮ್ಗೆ ಕೊಡ್ಬೇಕಂದ್ರೆ 2 ವೀಕ್ಸ್ ಬೇಕೇ ಬೇಕು ಸರ್. ದಟ್ ಇಸ್ ದ ಡ್ಯೂರೇಷನ್. ಅದನ್ನ ಆಕ್ಟಿವಿಟಿ A ಅಲ್ಲಿ 2 ವೀಕ್ಸ್ ಅನ್ನೋದು ಆಕ್ಟಿವಿಟಿ ಡ್ಯೂರೇಷನ್ ಆಫ್ ದ ಆಕ್ಟಿವಿಟಿ. ಸಿಮಿಲರ್ಲಿ B ಫೌಂಡೇಶನ್ ಮಾರ್ಕಿಂಗ್ ಎಷ್ಟು ದಿವಸ ಬೇಕಾಗುತ್ತಪ್ಪ. ಮಾರ್ಕಿಂಗ್ ಮಾಡಿ ಎಕ್ಸ್ಕವೇಷನ್ ಮಾಡಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಸರ್. ಮಾರ್ಕಿಂಗ್ ಮಾಡಿ ಎಕ್ಸ್ಕವೇಷನ್ ಮಾಡಕ್ಕೆ 3 ವಾರ ಬೇಕು ಸರ್. ಎಕ್ಸ್ಕವೇಷನ್ ಕಂಪ್ಲೀಟ್ ಆಗ್ಬೇಕಾದ್ರೆ ಸೈಟ್ ಕ್ರಿಟಿಕಲ್ ಇದೆ ಸರ್. ಸೊ ನೆಕ್ಸ್ಟ್ ಕಾಂಕ್ರೀಟ್ ಹಾಕ್ಬೋದನಪ್ಪ. ಸೊ ಕಾಂಕ್ರೀಟಿಂಗ್ ಕಂಪ್ಲೀಟ್ ಮಾಡಬಹುದು. ಎಕ್ಸ್ಕವೇಷನ್ ಆದ್ಮೇಲೆ ಎಷ್ಟು ದಿವಸ ಮಾಡ್ತೀವಿ, 2 ವಾರ ಬೇಕು ಸರ್. ಕಾಂಕ್ರೀಟಿಂಗು ಎಕ್ಸ್ಕವೇಷನ್ ಸ್ಟಾರ್ಟ್ ಆಗ್ತಿದ್ದಂಗೆ ಹಿಂದ್ಗಡೆಯಿಂದಲೇ ಮಾಡಬಹುದು ಸರ್, ಒಟ್ಟಿಗೆ ಜೊತೆಲೆ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಕಾಂಕ್ರೀಟಿಂಗ್ ನ ಫೌಂಡೇಶನ್ ಎಕ್ಸ್ಕವೇಷನ್ ಸ್ಟಾರ್ಟ್ ಮಾಡಿದಾಗಲೇ ಸ್ಟಾರ್ಟ್ ಮಾಡಬಹುದು ಸರ್. ಏನ್ ಪ್ರಾಬ್ಲಮ್ ಇಲ್ಲ ಸರ್. ಎಲ್ಲ ಎಕ್ಸ್ಕವೇಷನ್ ಪೂರ್ತಿ ಆಗ್ಬೇಕು ಅಂತ ಕಾಯೋದೇನ್ ಬೇಕಾಗಿಲ್ಲ ಸರ್. ಇಮಿಡಿಯೇಟ್ ಆಗಿ ಸ್ವಲ್ಪ ಅರ್ತ್ ವರ್ಕ್ ಆಯ್ತಿದಂಗೆ, ಒಂದ್ ಪಾರ್ಟ್ ಅರ್ತ್ ವರ್ಕ್ ಆಗ್ತಿದಂಗೆ ನಾವು ಸೆಕೆಂಡ್ ಪಾರ್ಟ್ ಹೋಗಿ ಮುಂಚೆ ಫಸ್ಟ್ ಪಾರ್ಟ್ ಕಾಂಕ್ರೀಟಿಂಗ್ ಮುಗಿಸ್ಕೊಡ್ಬಹುದು ಸರ್. ಸಿಮಿಲರ್ ದೇರ್ ಫಾರ್ ದೀಸ್ 2 ಆಕ್ಟಿವಿಟೀಸ್ ಆರ್ ಪ್ಯಾರಲಲ್. ಅರ್ತ್ ವರ್ಕ್ ಆಗ್ತಾ ಇರ್ತದೆ, ಕಾಂಕ್ರೀಟ್ ಗೆ ಫೌಂಡೇಶನ್ ಕಾಂಕ್ರೀಟಿಂಗ್ ಕಾಂಕ್ರೀಟಿಂಗ್ ಆಗ್ತಾ ಇರುತ್ತೆ. ದೀಸ್ 2 ಆಕ್ಟಿವಿಟೀಸ್ ಆರ್ ದಿ ಪ್ಯಾರಲಲ್ ಆಕ್ಟಿವಿಟೀಸ್. ಬಟ್ ಮಾರ್ಕಿಂಗ್ ಆಗದೆ, ಸೈಟ್ ಕ್ಲಿಯರ್ ಆಗದೆ ಇದನ್ನ ಸ್ಟಾರ್ಟ್ ಮಾಡಕ್ಕೆ ಆಗಲ್ಲ. ಅದು ದಟ್ ಇಸ್ ವಾಟ್ ಯು ಕಾಲ್ಡ್ ಎಸ್ ಇಂಟರ್ ಡಿಪೆಂಡೆನ್ಸಿ. B is dependent on A, C is dependent on A. So A and B can be started parallel. So these 2 activities are the parallel activity in the chart. ಇದನ್ನ ಟೈಮ್ ಶೆಡ್ಯೂಲ್ ಅಂತ ಹೇಳ್ತಾ ಇದ್ವಿ. ಟೈಮ್ ಶೆಡ್ಯೂಲ್ ಮಾಡಿದ್ವಿ, ಟೈಮ್ ನ ಎಸ್ಟಿಮೇಟ್ ಮಾಡ್ತಾ ಇದೀವಿ. ಎಷ್ಟು ಒಂದು ಪ್ರಾಜೆಕ್ಟ್ ಎಷ್ಟು ಟೈಮ್ ಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ತಗೊಂಡ್ಬಿಡ. ಈಗ ಉದಾಹರಣೆ, ಒಂದು ಈ ಮನೆನ ಕಟ್ಟಬೇಕು ಅಂತ ಅಂದ್ರೆ ನಾವಾಗ್ಲೇ ಏನೇನ್ ಆಕ್ಟಿವಿಟಿ ಬೇಕು ಅಂತ ಲಿಸ್ಟ್ ಮಾಡಿದ್ವಿ, ನೋಡಿದ್ವಿ. ಅದೇ ರೀತಿ ನಾನು ಲಿಸ್ಟ್ ಮಾಡಿದೀನಿ. ಒಂದು 18 ಆಕ್ಟಿವಿಟಿ ಬೇಕಾಗುತ್ತೆ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡ್ಬೇಕಂತ. ಏನೇನ್ ಆಕ್ಟಿವಿಟಿ ಬೇಕಾಗುತ್ತೆ. ಫಸ್ಟ್ ಆಕ್ಟಿವಿಟಿ ಸೈಟ್ ಕ್ಲಿಯರೆನ್ಸ್ ಅಂಡ್ ಮಾರ್ಕಿಂಗ್. ಸೆಕೆಂಡ್ ಆಕ್ಟಿವಿಟಿ ಅರ್ತ್ ವರ್ಕ್ ಎಕ್ಸ್ಕವೇಷನ್. ಥರ್ಡ್ ಆಕ್ಟಿವಿಟಿ 148 ಕಾಂಕ್ರೀಟ್ ಫಾರ್ ದಿ ಫೌಂಡೇಶನ್. ಸೊ 4ನೇ ಆಕ್ಟಿವಿಟಿ ಸೈಸ್ಟೋನ್ ಮೆಸನ್ರಿ ಫಾರ್ ಫೌಂಡೇಶನ್. ಫೌಂಡೇಶನ್ ಸೈಸ್ಟೋನ್ ಮೆಸನ್ರಿ ಆದ್ಮೇಲೆ ಬೇಸ್ಮೆಂಟ್ ಸೈಸ್ಟೋನ್ ಮೆಸನ್ರಿ ಮಾಡ್ಬೇಕು. ಅದಾದ್ಮೇಲೆ DPC ಹಾಕ್ಬೇಕು. DPC ಎಲ್ಲ ಆದ್ಮೇಲೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ಬೇಕು ಬೇಸ್ಮೆಂಟ್ ಗೆ, ಫೌಂಡೇಶನ್ ಅಂಡ್ ಬೇಸ್ಮೆಂಟ್. ನೆಕ್ಸ್ಟ್ ಕಾರ್ಪೆಂಟ್ರಿ ವರ್ಕ್ ನ ಸ್ಟಾರ್ಟ್ ಮಾಡಬಹುದು. ಕಾರ್ಪೆಂಟ್ರಿ ವರ್ಕ್ ಫಾರ್ ಡೋರ್ಸ್ ಅಂಡ್ ವಿಂಡೋಸ್, ಬ್ರಿಕ್ ಮೆಸನ್ರಿ ಸ್ಟಾರ್ಟ್ ಮಾಡಬೇಕು ಅಪ್ ಟು ಲಿಂಟಲ್ ಲೆವೆಲ್. ಸೊ ಲಿಂಟಲ್ ಲೆವೆಲ್ ಆಗ್ತಾ ಇದ್ದಂಗೆ ಲಿಂಟ್ಲು ಮತ್ತೆ ಚಿಜ್ಜ ಹಾಕ್ಬೇಕಾಗತ್ತೆ. ಚಿಜ್ಜ ಅಥವಾ ಅಷ್ಟೊಳಗಡೆ ಕಿಟಕಿ ಬಾಗ್ಲು ಕೂರ್ಸ್ಕೊಂಡಿರ್ತೀವಿ ಮೇಸನ್ರಿ ಒಟ್ಟಿಗೆ. ನೆಕ್ಸ್ಟ್ ಕಿಟಕಿ ಬಾಗ್ಲು ಕೂರ್ಸಿ ಮತ್ತೆ ಚೆಜ್ಜ ಎಲ್ಲ ಹಾಕಿದ್ಮೇಲೆ, ಚೆಜ್ಜ ಲಿಂಟ್ ಹಾಕಿದ್ಮೇಲೆ ನೆಕ್ಸ್ಟ್ ಬ್ರಿಕ್ ವರ್ಕ್ ಅನ್ನ ಸ್ಟಾರ್ಟ್ ಮಾಡಿ ಮತ್ತೆ ರೂಫ್ ಲೆವೆಲ್ ತಗೊಂಡ್ ಹೋಗ್ಬೇಕು. ಅದಾದ್ಮೇಲೆ RCC ರೂಫಿಂಗ್ ಮಾಡ್ಬೇಕು. RCC ರೂಫಿಂಗ್ ಆದ್ಮೇಲೆ ಪ್ಯಾರಾಪೆಟ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು. ಮತ್ತೆ ವಾಲ್ಸ್ ಅಂಡ್ ಸೀಲಿಂಗ್ ಪ್ಲಾಸ್ಟರಿಂಗ್ ಮಾಡ್ಬೇಕು. ಅದು ಇನ್ಸೈಡ್ ಔಟ್ ಸೈಡ್ ಎರಡೂ ಕಡೆ. ಫ್ಲೋರಿಂಗ್ ಮಾಡ್ಬೇಕು, ಪೇಂಟಿಂಗ್ ಮಾಡ್ಬೇಕು, ಎಲೆಕ್ಟ್ರಿಫಿಕೇಶನ್ ಮಾಡ್ಬೇಕು, ವಾಟರ್ ಸಪ್ಲೈ ಸ್ಯಾನಿಟರಿ ಮಾಡ್ಬೇಕು. ಇದು ಮಾಡಿದ್ರೆ ನಮ್ಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಈಗ ಏನ್ ನೋಡ್ತಾ ಇದ್ವಿ, ಪ್ರಾಜೆಕ್ಟ್ ಬರುತ್ತೆ. ಸೊ ಇದ್ರಲ್ಲಿ ಎಷ್ಟು ದಿವಸ ಬೇಕು. ಆಕ್ಟಿವಿಟಿ A ಇದನ್ನ ಒಂದೊಂದು ಆಕ್ಟಿವಿಟಿ, ಸೈಟ್ ಕ್ಲಿಯರೆನ್ಸ್ ನ A ಅಂತ ತಗೊಂಡಿದ್ದೀನಿ, ಅರ್ತ್ ವರ್ಕ್ ಎಕ್ಸ್ಕವೇಷನ್ ನ B ಅಂತ ತಗೊಂಡಿದ್ದೀನಿ, CC 148 ನ C ಅಂತ ತಗೊಂಡು. ಸಿಮಿಲರ್ಲಿ ಐ ಲಿಸ್ಟೆಡ್ ಅಪ್ ಟು 18 ಆಕ್ಟಿವಿಟೀಸ್. ಸೊ ಒಂದೊಂದು ಆಕ್ಟಿವಿಟೀಸ್ ಗೆ ಎಷ್ಟು ದಿನ ಬೇಕು ಅಂತ ಲಿಸ್ಟ್ ಮಾಡಿದೀನಿ. ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್, ಡ್ಯೂರೇಷನ್ ಆಫ್ ದಿ ಈಚ್ ಆಕ್ಟಿವಿಟಿ. ಆಕ್ಟಿವಿಟಿ A ಸೈಟ್ ಕ್ಲಿಯರೆನ್ಸ್ 1 ದಿವಸ ಸಾಕು. ಅರ್ತ್ ವರ್ಕ್ ಎಕ್ಸ್ಕವೇಷನ್ ಎಷ್ಟು ದಿವಸ. ಸೈಟ್ ಕ್ಲಿಯರೆನ್ಸ್ ಅಂಡ್ ಮಾರ್ಕಿಂಗ್ 1 ಡೇ. ಅರ್ತ್ ವರ್ಕ್ ಎಕ್ಸ್ಕವೇಷನ್ 3 days. CC 148 placing of the CC 148 for foundation 1 day ಸಾಕು. Sandstone masonry construction for foundation 10 days. So basement ಗೆ 8 days. So DPC damp proof course ಹಾಕ್ಲಿಕ್ಕೆ 2 days. So similarly the backfilling 2 days. So carpentry work 21 days. So brick masonry construction 6 days up to lintel level. So lintel and chedge up concreting is 6 days. So including fabrication of the steel. So brick masonry construction above the lintel is 2 days. So roofing 40 days including curing. Curing ಮಾಡಬೇಕಾದ್ರೆ 28 days minimum curing ಬೇಕು. ಫಾರ್ಮ್ ವರ್ಕ್ ಆಗಿ ಕಾಂಕ್ರೀಟ್ ಹಾಕಿ ಕ್ಯೂರಿಂಗ್ ಎಲ್ಲ ಆಗ್ಬೇಕಂದ್ರೆ 40 days is required.
ಸೊ ಕಾಂಕ್ರೀಟ್ ಆದ್ಮೇಲೆ 28 days ಬೇಕು. ಅದು ಬಿಫೋರ್ ದಟ್ ವಿ ರಿಕ್ವೈರ್ಡ್ ಬ್ಯಾಲೆನ್ಸ್ಡ್ ಡೇಸ್ ಅಂದ್ರೆ 12 days ಸೆಂಟ್ರಿಂಗ್ ಮತ್ತೆ ಕಾಂಕ್ರೀಟಿಂಗ್ ಗೆ, ಫಾರ್ಮರ್ ಕಾಂಕ್ರೀಟ್ ಫ್ಯಾಬ್ರಿಕೇಶನ್ ಆಫ್ ದ ಸ್ಟೀಲ್ ಗೆ 12 days ಬೇಕಾದ್ರೆ. ಪ್ಯಾರಾಪೆಟ್ ಒಂದು 5 days. ಪ್ಯಾರಾಪೆಟ್ ಬಿಕಾಸ್ ಅದು ಸೊ ಇರ್ಲಿ, ಇಂಟರಪ್ಷನ್ ಇದೆ ಏನಂತ ಗೊತ್ತಾಗ್ತಾ ಇಲ್ಲ ಅದು. ಸೊ ಪ್ರಾಬ್ಲಿ ಸೊ ಸಿಗ್ನಲ್ ವೇರಿಯೇಷನ್ಸ್ ಇರ್ಬೋದು, ಇರ್ಲಿ, ಅದು ಸಮಸ್ಯೆ ಇಲ್ಲ. ಸೊ ಹಂಗಾಗಿ ನಾವು ಒಂದು ಈ ಪ್ರಾಜೆಕ್ಟ್ ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಂದ್ರೆ ನಾನು ಲಿಸ್ಟ್ ಮಾಡಿದೀನಿ. ದರ್ ಆರ್ ಅರೌಂಡ್ 18 activities, start from 1 to 18. So 18 activities are listed as A, B, C, D up to R. So this activity A is survive, or the duration of the activity A is 1 day, one number of days, week alla, number of days. So activity A exists only for the 1 day. B similarly 3 days. C 1 day. Similarly, the activities, all the activities, suppose if you add up, it comes around 181 days. So total days required as per the schedule is required, as per this chart is required. Number of days required is 181 days. ಸೊ ಸುಮ್ನೆ ಜನರಲ್ ಆಗಿ ಇವೆಲ್ಲನೂ ಪಟ್ಟಿ ಮಾಡ್ಬಿಟ್ಟು ಎಷ್ಟು ದಿವಸ ಬೇಕಪ್ಪ ಈ ಮನೆ ಕಟ್ಟಕ್ಕೆ ಅಂದ್ರೆ 181 ದಿವಸ ಬೇಕಾಗುತ್ತೆ ಸರ್ ಅಂತ ಅನ್ಬಿಡ್ತೀರಾ. ರಿಯಲಿ ಇಟ್ಸ್ ನಾಟ್ ರಿಕ್ವೈರ್ಡ್ 181 days. ಇಟ್ಸ್ ರಿಕ್ವೈರ್ಡ್ ಲೆಸ್. ಸೊ ಕಡಿಮೆ ದಿನ ಬೇಕಾಗುತ್ತೆ, ಅಷ್ಟು ದಿನ ಬೇಕಾಗಲ್ಲ. ಸೊ ಇದನ್ನ ನಾವು ಎಸ್ಟಿಮೇಟ್ ಮಾಡ್ಬೇಕು, ಎಷ್ಟು ದಿನ ಎಕ್ಸಾಕ್ಟ್ ಆಗಿ ಬರುತ್ತೆ ಅಂತ ಹೇಳಿ. ಅದನ್ನ ನಾವು ಬಾರ್ ಚಾರ್ಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡೋಣ. ಬಾರ್ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ರೆ ದಿಸ್ ಇಸ್ ದ ವೇ. ಇದನ್ನ ಬಾರ್ ಚಾರ್ಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಈ ಬಾರ್ ಚಾರ್ಟ್ ರೆಪ್ರೆಸೆಂಟ್ ಮಾಡಿರೋದ್ರಿಂದ ಇಲ್ಲಿ ಬಾರ್ ಚಾರ್ಟ್ ಅಲ್ಲಿ A2 this thing, what is that, the number of the activity A to R that I have listed. So activity versus duration ಬಾರ್ ಚಾರ್ಟ್ ಅಲ್ಲಿ ನಾವು ಏನ್ ಬರಿತೀವಿ, activity versus duration. ನಮ್ಮ ಪ್ರಾಜೆಕ್ಟ್ ಏನ್ ತಗೊಂಡಿದೀವಿ ಆ ಪ್ರಾಜೆಕ್ಟ್ ನ ನಾವು ಆಕ್ಟಿವಿಟಿ ವರ್ಸಸ್ ಡ್ಯೂರೇಷನ್ ಪ್ಲಾಟ್ ಮಾಡಿದೀವಿ. ಇದರಲ್ಲಿ A ಆಕ್ಟಿವಿಟಿ A, ಆಕ್ಟಿವಿಟಿ B, C, D, E, F. ಸೊ ಸಿಮಿಲರ್ಲಿ ಅಪ್ ಟು ಆಕ್ಟಿವಿಟಿ R ನಮ್ಮ ಹತ್ರ ಇರೋದು 18 ಆಕ್ಟಿವಿಟಿ ಇದೆ. 18 ಆಕ್ಟಿವಿಟಿಯನ್ನು ಲಿಸ್ಟ್ ಮಾಡಿದೀವಿ. ಈ ಲಿಸ್ಟ್ ಮಾಡಿರೋದ್ರಿಂದ ಆಕ್ಟಿವಿಟಿ A, B, C ಹಿಂಗ್ ಮಾಡ್ಕೊಂಡು ಹೋದ್ರೆ ಆಕ್ಟಿವಿಟಿ A ರಿಕ್ವೈರ್ಡ್ 1 day, ಆಕ್ಟಿವಿಟಿ B ರಿಕ್ವೈರ್ಡ್ 3 days, activity C required 1 day. Similarly 10 days, 8 days, like that we are represented. So ಇದನ್ನೆಲ್ಲವೂ ಕೆಲವೆಲ್ಲ ಪ್ಯಾರಲಲ್ ಆಕ್ಟಿವಿಟಿ ಇದಾವೆ. ಆಕ್ಟಿವಿಟಿ A, similarly H activity H is dependent. ಆಕ್ಟಿವಿಟಿ H ಇದು ಮರಗೆಲ್ಸ, ಮಣ್ಣು ಅಂದ್ರೆ ಇಟ್ಟಿಗೆ ಮತ್ತೆ ಬಾಗಿಲು ಮಾಡುವಂತದ್ದು. ಇದನ್ನ ನಾವು 24 ದಿನ ಏನ್ ಕಾಯ್ಬೇಕಂತಿಲ್ಲ. ಬೇಸ್ಮೆಂಟ್ ಕಾಂಕ್ರೀಟ್ ಅರ್ತ್ ಫಿಲ್ಲಿಂಗ್ ಆಗೋ ತನಕ ಇಟ್ಟಿಗೆ ಕಟ್ಟಡ ಸ್ಟಾರ್ಟ್ ಮಾಡ್ತೀವಲ್ಲ ಅಲ್ಲಿ ತನಕ, ಬಿಫೋರ್ ದಟ್ ವಿ ಹ್ಯಾವ್ ಟು ಕಂಪ್ಲೀಟ್ ಇಟ್. ಯಾಕಂದ್ರೆ ಇಟ್ಟಿಗೆ ಕಟ್ಟಡ ಸ್ಟಾರ್ಟ್ ಮಾಡಿದಾಗ ಇದನ್ನ ನಾವು ಇಟ್ಟಿಗೆ ಕಟ್ಟಡದ ಜೊತೆ ಜೋಡಣೆ ಮಾಡ್ಕೋಬೇಕು ಬಾಗಿಲು ಕಿಟಕಿನ. ಅದರಿಂದ ಮಾರ್ಕಿಂಗ್ ಮಾಡಿದ ಮೇಲೆನೆ ಸ್ಟಾರ್ಟ್ ಮಾಡ್ಬಿಡ್ಬೋದು. ಸೊ ಇಟ್ಟಿಗೆ ಕಟ್ಟಡ ಇದು ಬಾಗಿಲು ಕಿಟಕಿ ಮಾಡ್ಲಿಕ್ಕೆ, ಯಾಕೆಂತಂದ್ರೆ ಡ್ರಾಯಿಂಗ್ ಅಲ್ಲಿ ಎಲ್ಲ ಡೀಟೇಲ್ ಇರುತ್ತೆ. ಅದರಿಂದ ಸೊ ಮಣ್ಣಿಗೆಲ್ಸ ಮಾಡಕ್ಕಿಂತ ಮೊದಲೇ ಅಥವಾ ಮಣ್ಣಿಗೆಲ್ಸದ ಪ್ರಾರಂಭ ಮಾಡಿದ ದಿನನೇ ಪ್ರಾರಂಭ ಮಾಡ್ಬಿಡ್ಬೋದು ಅಥವಾ ಮೊದಲೇ ಮಾಡ್ಬೋದು. So therefore it's an independent activity, parallel activity. This earthwork excavation go parallel, bed concrete go parallel, sandstone masonry construction go parallel activity. ಯಾವುದು ಇಟ್ಟಿಗೆ ಕಿಟಕಿ ಬಾಗಿಲು ಮಾಡೋದು ಹೆಚ್ಚು ಆಕ್ಟಿವಿಟಿ ಅನ್ನೋದು ಕಿಟಕಿ ಬಾಗಿಲು ಮಾಡುವಂತ ಕೆಲಸ. ಸೊ ಇಲ್ಲಿ ಕಿಟಕಿ ಬಾಗಿಲು ಮಾಡುವಂತ ಕೆಲಸನ ನಾವು ಹೆಚ್ಚು ಆಕ್ಟಿವಿಟಿ ಹೆಚ್ಚು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಿ ದಿಸ್. ಸೊ ಆಕ್ಟಿವಿಟಿ H is the carpentry work for the making doors and windows. ಸೊ ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಅರ್ಥ ವರ್ಕ್ ಮಾರ್ಕಿಂಗ್ ಆಗ್ಬೇಕಾಗಿಲ್ಲ. ಇದನ್ನ ಮಾಡ್ಬೇಕಂದ್ರೆ ಡ್ರಾಯಿಂಗ್ ಅಲ್ಲಿ ಡೀಟೇಲ್ ಇರುತ್ತೆ. ಸೊ ಅದ್ರ ಪಾಡ್ಗೆ ಅದ್ರ ಸಪರೇಟ್ ವರ್ಕ್ ಶಾಪ್ ಅಲ್ಲಿ ಕೆಲಸ ಆಗ್ತಾ ಇರುತ್ತೆ. ಸೈಸ್ಟೋನ್ ಮೇಸನ್ರಿ ಕಟ್ಬಿಟ್ಟು ಆದ್ಮೇಲೆ ಮಾಡ್ಬೇಕಂತಿಲ್ಲ. ಸೈಸ್ಟೋನ್ ಮೇಸನ್ರಿ ಸೈಸ್ಟೋನ್ ಮೇಸನ್ರಿ ಆಗ್ತಾ ಇರುತ್ತೆ. ಕಾರ್ಪೆಂಟ್ರಿ ವರ್ಕ್ ಪಡ್ಗೆ ಕಿಟಕಿ ಬಾಗಿಲು ಮಾಡೋನ್ ಕಿಟಕಿ ಬಾಗಿಲು ಮಾಡ್ತಾ ಇರ್ತಾನೆ. ಅದರಿಂದ ದೇ ಆರ್ ನಾಟ್ ಡಿಪೆಂಡೆಂಟ್. ಸೊ ಫೌಂಡೇಶನ್ ಆದ್ಮೇಲೆನೆ ಮಾಡ್ಬೇಕು ಅಂತ ಕಾನೂನಲ್ಲಿ ಇಲ್ಲ, ಅಥವಾ ಕಾನೂನು ಅಂತ ಅವಶ್ಯಕತೆ ಇಲ್ಲ. ದೇರ್ಫೋರ್ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಆಕ್ಟಿವಿಟಿ, ಅದು ಪ್ಯಾರಲಲ್ ಆಕ್ಟಿವಿಟಿ ಅಥವಾ ಪ್ಯಾರಲಲ್. ಸೊ ಸೈಸ್ಟೋನ್ ಮೇಸನ್ರಿ ಆಗುವಾಗ್ಲೇ ನಾವು ಕಾರ್ಪೆಂಟ್ರಿ ವರ್ಕ್ ಮಾಡ್ತಾ ಇರ್ಬೋದು. ಮಣ್ಣಿಗೆ ಫೌಂಡೇಶನ್ಗೆ ಮಣ್ಣು ತುಂಬಿಸುವಾಗ್ಲೂ ಮಾಡ್ತಿರ್ಬೋದು. ಸೈಟ್ ಮಾರ್ಕಿಂಗ್ ಆಗದ ದಿವಸನೂ ಪ್ರಾರಂಭ ಮಾಡ್ಬೋದು. ದೇರ್ಫೋರ್ ಆಕ್ಟಿವಿಟಿ H is ಪ್ಯಾರಲಲ್ ಆಕ್ಟಿವಿಟಿ ಟು A, B, C, D, E ಮತ್ತೆ F, G. ಈ ಆಕ್ಟಿವಿಟಿಗೆ ಪ್ಯಾರಲಲ್ ಆಕ್ಟಿವಿಟಿ ಆಗಿರುತ್ತೆ. ಬಟ್ ಆಕ್ಟಿವಿಟಿ H should be completed. ನಮ್ದು ಕಾರ್ಪೆಂಟ್ರಿ ವರ್ಕ್ ಬ್ರಿಕ್ ವರ್ಕ್ ಆಗುವಾಗ ಕಂಪ್ಲೀಟ್ ಆಗಿರ್ಬೇಕು. ಸ್ಟಾರ್ಟ್ ಮಾಡ್ಬೇಕಂದ್ರೆ ಬಾಗಿಲು ನಿಲ್ಲಿಸ್ಕೋಬೇಕಲ್ಲಪ್ಪ. ಅದರಿಂದ ಸೊ ಆಕ್ಟಿವಿಟಿ H should be completed before start of the
ಆಕ್ಟಿವಿಟಿ ಐ ಅಂತಂದ್ರೆ ಬ್ರಿಕ್ ವರ್ಕ್ ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಮರಗೆಲ್ಸ ಆಗಿರ್ಬೇಕು, ಅಂದ್ರೆ ಕಿಟಕಿ ಬಾಗಿಲುಗಳೆಲ್ಲ ರೆಡಿ ಇರ್ಬೇಕು. ರೆಡಿ ಇದ್ರೆ ಸ್ಟಾರ್ಟ್ ಮಾಡಬಹುದು. ದೇರ್ಫೋರ್ activity H is independent or parallel activity to A to G, but activity H should be completed before start of the activity I. Activity I is dependent on activity H. So ಅದನ್ನ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಇದರಲ್ಲಿ ಆಕ್ಟಿವಿಟಿ H ಇಲ್ಲಿ ನೋಡಿದ್ರಲ್ಲ, ಆಕ್ಟಿವಿಟಿ H is dependent on activity A to G. ಈ ಒಂದು ಆಕ್ಟಿವಿಟಿ A to G ಇವೆಲ್ಲ ಮಣಿಗೆಲ್ಸ. ಈ ಒಂದು ಮರಗೆಲ್ಸ ಈ ಕೆಲಸಗಳಿಗೆ ಯಾವ್ದು ಡಿಪೆಂಡ್ ಆಗಿಲ್ಲ. ಬಟ್ ನಾವು ಇಟ್ಟಿಗೆ ಕಟ್ಟಡ ಮಾಡ್ಬೇಕು ಅಂತ ಅಂದ್ರೆ ಈ ಮರಗೆಲ್ಸ ಕಂಪ್ಲೀಟ್ ಆಗಿರ್ಬೇಕು, ಡೋರ್ಸ್ ವಿಂಡೋಸ್ ಆಗಿರ್ಬೇಕು. ಸೊ ಇದನ್ನ ನಾವು ಹೇಳ್ತೀವಿ, ಆಯ್ತಾ. ಹಂಗಾಗಿ ದಿಸ್ ಆಕ್ಟಿವಿಟಿ ಶುಡ್ ಬಿ ಕಂಪ್ಲೀಟೆಡ್, ವುಡ್ ವರ್ಕ್ ಶುಡ್ ಬಿ ಕಂಪ್ಲೀಟೆಡ್ ಬಿಫೋರ್ ಸ್ಟಾರ್ಟ್ ಅಪ್ ದಿ ಬ್ರಿಕ್ ಮೇಸನರಿ. ಅದರಿಂದ ದಿಸ್ ಈಸ್ ವಾಟ್ ಯು ಕಾಲ್ಡ್ ಆಸ್ some of them activities are the parallel activities, some activities are the interdependent activities. So ಹಂಗಾಗಿ this activity H ಇದ್ರಲ್ಲಿ ಏನ್ ನೋಡ್ತಾ ಇದ್ದೀವಿ, H activity will not depend on up to G. ಸೊ ಈ G ತನಕನೂ ಏನು ಸಮಸ್ಯೆನೇ ಇಲ್ಲ. ಇಟ್ಗೆ ಕಟ್ಟಡ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಇದು ಕಂಪ್ಲೀಟ್ ಆಗಿರ್ಬೇಕಷ್ಟೇ. ಅದರಿಂದ ಸೊ ಬ್ರಿಕ್ ವರ್ಕ್ ಇಸ್ ಡಿಪೆಂಡೆಂಟ್ ಓನ್ಲಿ ಆನ್ H. ಸಿಮಿಲರ್ಲಿ ಇದನ್ನ ಲಿಸ್ಟ್ ಮಾಡಿದೀವಿ. ಲಿಸ್ಟ್ ಮಾಡಿದ್ರೆ ನಮ್ಗೆ 180 ಎಷ್ಟು 120 ಡೇಸ್ ಲಿಸ್ಟ್ ಮಾಡಿದೆ. ಲಿಸ್ಟ್ ಮಾಡಿದ್ರೆ ಆಲ್ ದ ಆಕ್ಟಿವಿಟೀಸ್ ಲಿಸ್ಟ್ ಮಾಡಿ ನೋಡಿದಾಗ ಇದಕ್ಕೆ ನಮ್ಗೆ ಮ್ಯಾಕ್ಸಿಮಮ್ ಡೇಸ್ ರಿಕ್ವೈರ್ಡ್ ಇಸ್ 128 ಡೇಸ್ ಬೇಕಾಗುತ್ತೆ. 120 ನಮ್ಗೆ ಆಕ್ಚುಲಿ ಟೈಮ್ ಎಸ್ಟಿಮೇಟೆಡ್ ಇಸ್ 181 ಡೇಸ್ ಬೇಕು ಅಂತ ಹೇಳಿ ನಾವು ಬರೆದು ಕೂಡಿಸಿದ್ವಿ. ಆದ್ರೆ ರಿಯಲಿ ಇಟ್ಸ್ ನಾಟ್ ರಿಕ್ವೈರ್ಡ್. 181 ಡೇಸ್ ಇಸ್ ನಾಟ್ ರಿಕ್ವೈರ್ಡ್ ಬಿಕಾಸ್ ಸಮ್ ಆಫ್ ದಿ ಆಕ್ಟಿವಿಟೀಸ್ ಆರ್ ಪ್ಯಾರಲಲ್ ಆಕ್ಟಿವಿಟೀಸ್. ಅವು ಮಾಡುವಾಗ್ಲೂ ಜೊತೆಯಲ್ಲಿ ಮಾಡ್ಕೋಬಹುದು. ಹಂಗಾಗಿ ಕಡಿಮೆ ಅವಧಿ ಬೇಕಾಗುತ್ತೆ. ನಮ್ಗೆ ನಿಜವಾಗಿ ಬೇಕಾಗಿರೋದು 128 ದಿನ ಕೊಟ್ರೆ ಈ ಪ್ರಾಜೆಕ್ಟ್ ನ ನಾವೇನ್ ಟೈಮ್ ಫ್ರೇಮ್ ಮಾಡ್ಕೊಂಡಿದೀವಿ, ಟೈಮ್ ಶೆಡ್ಯೂಲ್ ಮಾಡಿದ್ವಿ, ಅದನ್ನ ಕಂಪ್ಲೀಟ್ ಮಾಡಬಹುದು. ಸೊ ನಾವು ಮೋಸ್ಟ್ಲಿ ಇದನ್ನ ಅರ್ಥ ಆಗಿದೆ ಅಂತ ನಾನು ಅನ್ಕೊಂತಾ ಇದ್ದೀನಿ. ಇದನ್ನೇ ನಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ಕೊಡೋದಿಲ್ಲ. ಕೊಡದೆ ಇದ್ರೆ ಅವನೇನ್ ಮಾಡ್ತಾನೆ ಅಂತ ಅಂದ್ರೆ ಕ್ರಿಯೇಟ್ ಅಂಡ್ ಬಾರ್ ಚಾರ್ಟ್ ಅಂತ ಹೇಳ್ಬೋದು. ಕ್ರಿಯೇಟ್ ಅಂಡ್ ಬಾರ್ ಚಾರ್ಟ್ ಫಾರ್ ದ ಆಕ್ಟಿವಿಟಿ ಈ ತರ ಕೊಟ್ಬಿಡ್ತಾನೆ. ಆಕ್ಟಿವಿಟಿ A to K ಅಂಡ್ ನಮ್ ಡ್ಯೂರೇಷನ್ ಅಂತ ಕೊಟ್ಬಿಟ್ಟು ರೈಟ್ ದ ಬಾರ್ ಚಾರ್ಟ್. A and B are B is an interdependent activity. B is completed only after A is completed. B can be started only after A can be completed. B and C are the parallel activity. D can be started only after B is completed. ಈ ತರ ಕಂಡೀಷನ್ಸ್ ಕೊಟ್ಬಿಟ್ಟು ಕ್ರಿಯೇಟ್ ಅಂಡ್ ಬಾರ್ ಚಾರ್ಟ್ ಅಂತ ಹೇಳ್ಬೋದು. ಇದ್ರ ಲೆಕ್ಕಾಚಾರ ಏನ್ ಮಾಡೋದಿಲ್ಲ, ಕ್ಯಾಲ್ಕುಲೇಟ್ ಇಟ್ಕೊಂಡು ಮಾಡೋದೇನಿಲ್ಲ. ನಾಲೆಡ್ಜ್ ಅಷ್ಟೇ ಇಂಪಾರ್ಟೆಂಟ್. ಯಾವ್ದನ್ನ ಏನ್ ಹೇಳ್ತಾ ಇದ್ದೇನೆ, AB ಆಕ್ಟಿವಿಟಿ ಅಂದ್ರೆ ಏನು, A ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, B ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಪ್ಯಾರಲಲ್ ಆಕ್ಟಿವಿಟಿ ಅಂದ್ರೆ ಏನು, ಇಂಟರ್ ಡಿಪೆಂಡೆನ್ಸಿ ಅಂದ್ರೆ ಏನು. ಡಿಪೆಂಡೆನ್ಸ್ ಅಂತಂದ್ರೆ ಇಟ್ಸ್ B is dependent on A, ದಟ್ ಈಸ್ ಇಂಟರ್ ಡಿಪೆಂಡೆಂಟ್. ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಇಂಟರ್ ಡಿಪೆಂಡೆನ್ಸಿ ಅಂದ್ರೆ ಒಂದಕ್ಕೊಂದು ಒಳೊಳಗೇನೆ ಸಂಬಂಧ ಇದೆ. ಅದಾಗದೆ ಇದು ಆಗಲ್ಲ, ಅದಕ್ಕೆ ಒಳ ಸಂಬಂಧಗಳು ಅಂತ ಅಂದ್ರೆ ಇಂಟರ್ ಡಿಪೆಂಡೆನ್ಸಿ ಅಂತ ಅಂದ್ರೆ A B ನ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ A ಕಂಪ್ಲೀಟ್ ಆಗಿರ್ಬೇಕು. A ಕಂಪ್ಲೀಟ್ ಆಗದೆ B, ಅದನ್ನ ವಿಲ್ ಕಾಲ್ ಇಟ್ ಆಸ್ ಇಂಟರ್ ಡಿಪೆಂಡೆನ್ಸಿ. ಅದು ಗೊತ್ತಿರ್ಬೇಕು. ಯಾಕೆಂದ್ರೆ ಅವನು ಲಾಜಿಕ್ ಕೊಡ್ತಾನೆ ಹೊರತು ಪ್ರಾಬ್ಲಮ್ ಕೊಡ್ತಾನೆ. ಪ್ರಾಬ್ಲಮ್ ಕೊಡುವಾಗ ಇದರಲ್ಲಿ ಯಾವುದೇ ಸಬ್ಸ್ಟಿಟ್ಯೂಷನ್ ಫಾರ್ಮುಲಾಗಳಿಲ್ಲ. ಇಟ್ಸ್ ಓನ್ಲಿ ಲಾಜಿಕ್ ಡ್ರಾ ಮಾಡಕ್ಕೆ. ಸೊ ಇದನ್ನ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಬುಕ್ಕಲ್ಲೂ ಸಿಗುತ್ತೆ. ಇಲ್ಲದೆ ಇದ್ರೆ ನಾನು ಹಾಕ್ತೀನಿ, ಅದನ್ನ ನೀವು ನೋಡ್ಕೊಂಡು ನೀವೇ ಸ್ವತಃ ಬರೆಯೋದ್ ಕಲ್ತ್ಕೋಬೇಕು. ಹೆಂಗೆ ಬರೆಯೋದು ಇದನ್ನ, ಈ ಬಾರ್ ಚಾರ್ಟ್ ನಾವು ಪ್ರಿಪೇರ್ ಮಾಡೋದು ಹೆಂಗೆ ಅಂತ ಹೇಳಿ. ನಾ ಪ್ರಾಬ್ಲಮ್ಸ್ ಹಾಕ್ತೀನಿ, ನೀವು ಬರೆಯೋದ್ ನೋಡಿ ಬರೀರಿ. ಸೊ ಇದು ಒಂದ್ ಪ್ರಾಬ್ಲಮ್. ABCD ಇದು ರೆಡಿ ಆನ್ಸರ್ ಇರುವಂತ ಪ್ರಾಬ್ಲಮ್. ಅವನು ಎಕ್ಸಾಮಿನೇಷನ್ ಅಲ್ಲಿ ಪ್ರಾಬ್ಲಮ್ ನ ಜನರಲ್ ಆಗಿ ಕೊಡಲ್ಲ. ಬಾರ್ ಚಾರ್ಟ್ ಅಂದ್ರೆ ಏನು, ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ, ಅದನ್ನ ಈ ತರನೇ ಸುಮ್ನೆ ನೀವೇ ಒಂದು ಶೆಡ್ಯೂಲ್ ಮಾಡ್ಬಿಟ್ಟು ನೀವೇ ಈ ತರ ಕ್ರಿಯೇಟ್ ಮಾಡಿ ಬರೆದು ತೋರಿಸ್ಬೇಕಷ್ಟೇ. ಒಂದು ಇಮ್ಯಾಜಿನರಿ, ಅವನೇನ್ ಕೇಳಲ್ಲ. ಅದಕ್ಕೆ ಒಬ್ಬೊಬ್ರು ಚಾರ್ಟ್ ಒಂದೊಂದ್ ತರ ಇರುತ್ತೆ ಆ ಸಂದರ್ಭದಲ್ಲಿ. ಒಬ್ಬ ಒಂದು ಇಮ್ಯಾಜಿನೇಷನ್ ಬೇರೆ, ಒಬ್ಬ K ತನಕ ಲಿಸ್ಟ್ ಮಾಡ್ತಾನೆ, ಪಟ್ಟಿ ಮಾಡ್ತಾನೆ, ಇನ್ನೊಬ್ಬ ಈ J ತನಕ ಮಾಡ್ತಾನೆ. ಒಂದು 10 ಆಕ್ಟಿವಿಟಿ ಒಬ್ಬ ತಗೋತಾನೆ, 15 ಆಕ್ಟಿವಿಟಿ ಇನ್ನೊಬ್ಬ ತಗೋತಾನೆ, 8 ಆಕ್ಟಿವಿಟಿ ತಗೋತಾನೆ. ಈ ತರದಲ್ಲಿ ತಪ್ಪೇನಿಲ್ಲ. ಸೊ ಇಟ್ಸ್ ಓನ್ಲಿ ರೆಪ್ರೆಸೆಂಟೇಷನ್. ಸೊ ಒಬ್ಬ ಡ್ಯೂರೇಷನ್ ವೀಕ್ಸ್ ಅಲ್ಲಿ ತಗೋತಾನೆ, ಇನ್ನೊಬ್ಬ ಡ್ಯೂರೇಷನ್ ಡೇಸ್ ಅಲ್ಲಿ ತಗೋತಾನೆ. ಯಾವ್ದು ತಪ್ಪಿಲ್ಲ, ಬಟ್ ಬರೀಬೇಕು. ಸೊ ಅದರಿಂದ ಸೊ ಈ ಪ್ರಾಜೆಕ್ಟ್ ನ ನಾವು ಈ ಮನೆನ ಕಟ್ಟಬೇಕು ಅಂತ ಅಂದ್ರೆ ಈ ಒಂದು ಆಕ್ಟಿವಿಟೀಸ್ ಮಾಡ್ಬೇಕು. 181 ಡೇಸ್ ಬೇಕು ಇದ್ರ ಪ್ರಕಾರ ಹೋದ್ರೆ. ಆದ್ರೆ ನಾವು ಬಾರ್ ಚಾರ್ಟ್ ಅಲ್ಲಿ ಹಾಕಿ ನೋಡಿದಾಗ ಆಕ್ಟಿವಿಟೀಸ್ ನ ಯಾವ್ದು ಪ್ಯಾರಲಲ್ ಆಕ್ಟಿವಿಟಿ, ಯಾವ್ದು ಇಂಟರ್ ಡಿಪೆಂಡೆಂಟ್ ಆಕ್ಟಿವಿಟಿ, ಅದನ್ನ ನಾವು ನೋಡಿ ಅರೇಂಜ್ ಮಾಡಿದಾಗ ಬಾರ್ ಚಾರ್ಟ್ ಅಲ್ಲಿ ಆಕ್ಟಿವಿಟಿ ವರ್ಸಸ್ ಡ್ಯೂರೇಷನ್ ನಾವು ಅರೇಂಜ್ ಮಾಡಿದಾಗ 128 ಡೇಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಮಾಡಬಹುದು ಅನ್ನೋದು ನಮಗೆ ಗೊತ್ತಾಗಿದೆ. ದೇರ್ಫೋರ್ ಇದನ್ನ ನಾವು ಟೈಮ್ ಎಸ್ಟಿಮೇಷನ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ನಮ್ಗೆ ಟೈಮ್ ಎಷ್ಟು ಬೇಕು ಅನ್ನೋದನ್ನ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅನ್ನೋದನ್ನ ಕಂಡಿಡ್ಕೊಂಡ್ವಿ ಈ ಚಾರ್ಟ್ ಅಲ್ಲಿ. ಸೊ ಅದರಿಂದ ಇದು ಒಂದು ಟೈಮ್ ಶೆಡ್ಯೂಲಿಂಗ್. ಯಾವ ಆಕ್ಟಿವಿಟಿ ಎಷ್ಟು ದಿವಸ ಇರುತ್ತೆ, ಯಾವ್ದಕ್ಕೆ ಡಿಪೆಂಡ್ ಆಗಿದೆ ಅನ್ನೋದನ್ನ ಒಂದು ಗ್ರಾಫ್ ಮಾಡಿ ತೋರಿಸಿದೀವಿ. ಇದು ಒಂದು ಟೆಕ್ನಿಕ್ ಯಾವ್ದ್ರಲ್ಲಿ, ಟೈಮ್ ಶೆಡ್ಯೂಲಿಂಗ್ ಅಲ್ಲಿ.
ಇದು ಟೈಮ್ ಶೆಡ್ಯೂಲಿಂಗ್ ಟೆಕ್ನಿಕ್. ಈ ಬಾರ್ ಚಾರ್ಟ್ ನ ಟೈಮ್ ಶೆಡ್ಯೂಲಿಂಗ್ ಯೂಸ್ ಮಾಡಿದ್ವಿ. ಇದೇ ಬಾರ್ ಚಾರ್ಟ್ ನ ಮೆಟೀರಿಯಲ್ಗೂ ಯೂಸ್ ಮಾಡೋದು. ಬಾರ್ ಚಾರ್ಟ್ ನ ನಾವು ಮಿಷನರೀಸ್ ಯೂಸ್ ಮಾಡೋದು. ಯಾವಾಗ ಬೇಕು, ಒಂದು ಯಾವ್ದೋ ಉದಾಹರಣೆ JCB ಅಂತ ಇರುತ್ತೆ. JCB ಯಾವಾಗ ಬೇಕು ಅಂತ ಇದೇ ತರ ಬಾರ್ ಚಾರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡೋದು. ಕಾಂಕ್ರೀಟ್ ಮಿಕ್ಸರ್ ಯಾವಾಗ ಬೇಕು ಅಂತ ಪ್ರೆಸೆಂಟ್ ಮಾಡೋದು. ಸಿಮಿಲರ್ಲಿ ರೋಡ್ ರೋಲರ್ ಯಾವಾಗ ಬೇಕು ಅಂತ ಪ್ರೆಸೆಂಟ್ ಮಾಡ್ಬೋದು. ಕಾಂಕ್ರೀಟ್ ಇದನ್ನ ಯಾವ್ದು ವೈಬ್ರೇಟರ್ ಯಾವಾಗ ಬೇಕು ಅಂತ ಪ್ರೆಸೆಂಟ್ ಮಾಡ್ಬೋದು. ಸೊ ಇದನ್ನ ನಾವು ಈ ಒಂದು ರೂಪದಲ್ಲಿ ಅಥವಾ ಗ್ರಾಫ್ ರೂಪದಲ್ಲಿ ಪ್ರೆಸೆಂಟ್ ಮಾಡಿದೀವಿ. ಅದರಿಂದ ಸೊ ಈ ಬಾರ್ ಚಾರ್ಟ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಾವು ಟೈಮ್ ಎಸ್ಟಿಮೇಶನ್ ಅಲ್ಲಿ. ಸೊ ಆಲ್ ದ ಪ್ಲಾನಿಂಗ್ ಆಫ್ ಆಲ್ ದ ರಿಸೋರ್ಸಸ್, ನಾಟ್ ಓನ್ಲಿ ಫಾರ್ ದಿ ಟೈಮ್ ಎಸ್ಟಿಮೇಶನ್. ಸೊ ಅದರಿಂದ ಎಕ್ಸಾಂಪಲ್ ಕೊಟ್ಟಿದ್ದೇನೆ ಅಷ್ಟೇ ಟೈಮ್ ಎಸ್ಟಿಮೇಶನ್ ಗೆ. ಸೊ ಎಕ್ಸಾಂಪಲ್ ನೀವು ಕೂಡ ಇದೇ ಎಕ್ಸಾಂಪಲ್ ಬರ್ದ್ರಾಯ್ತು, ಬಾರ್ ಚಾರ್ಟ್ ಅಂದ್ರೆ ಏನು ಅಂತ ಹೇಳಿ ಎಕ್ಸಾಮಿನೇಷನ್ ಅಲ್ಲಿ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ ಇರಲ್ಲ. ಪ್ರಾಬ್ಲಮ್ಸ್ ಕೊಟ್ಟರು ಅದ್ರಲ್ಲಿ ಯಾವುದೇ ಫಾರ್ಮುಲಾಗಳು ಅಥವಾ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಏನಿರೋದಿಲ್ಲ. ಸೊ ಜನರಲ್ ಆಗಿ ಇದನ್ನೆಲ್ಲ ಪ್ಲೇಸ್ ಮಾಡಿ ಆನ್ಸರ್ ಬರೆಯೋದಿರುತ್ತೆ ಅಷ್ಟೇ. ಇದನ್ನ ಬಾರ್ ರೂಪದಲ್ಲಿ ಅರೇಂಜ್ ಮಾಡೋದಿರುತ್ತೆ ಗ್ರಾಫ್ ಅಲ್ಲಿ. ಅದನ್ನೇನು ಸ್ಕೇಲ್ಗೆ ಅಥವಾ ಗ್ರಾಫ್ ಶೀಟ್ ಇಟ್ಕೊಂಡು ಮಾಡ್ಬೇಕು ಅಂತಿಲ್ಲ. ಹಂಗೆ ಲಾಜಿಕಲಿ ಮಾಡಿದ್ರಾಯ್ತು. ಸುಮ್ನೆ X and Y ಆಕ್ಸಿಸ್ ಅಂತ 2 ಆಕ್ಸಿಸ್ ಬರೆದ್ಬಿಟ್ಟು ಸೊ ಇದನ್ನಲ್ಲೇ ಆಕ್ಟಿವಿಟಿ ವರ್ಸಸ್ ಡ್ಯೂರೇಷನ್ ಅಂತ ಬರೆದು ಅದನ್ನ ಆಕ್ಟಿವಿಟಿ ABCD ಅಂತ ಬರ್ಕೊಂಡು ಹೋಗೋದು. ಬರೆದು ಅದನ್ನ ನಾವು ಬಾರ್ಸ್ ಅಲ್ಲಿ ಅರೇಂಜ್ ಮಾಡುವಂತದನ್ನ ಮಾಡ್ಬೇಕಾಗತ್ತೆ. ಬಟ್ ಇದನ್ನ ನಾನು ಆಗ್ಲೇ ಮೊದ್ಲೇ ಹೇಳ್ದಂಗೆ ಬಾರ್ ಚಾರ್ಟ್ ಅನ್ನ ಎಲ್ಲ ಕಡೆ ಯೂಸ್ ಮಾಡಕ್ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಲಿಮಿಟೇಷನ್ಸ್ ಇದೆ. ಅಂದ್ರೆ ಡಿಸ್ಅಡ್ವಾಂಟೇಜಸ್ ಆಫ್ ದಿ ಬಾರ್ ಚಾರ್ಟ್ ಅಥವಾ ಲಿಮಿಟೇಷನ್ಸ್ ಆಫ್ ದಿ ಬಾರ್ ಚಾರ್ಟ್ ಅಂತ ಹೇಳ್ತೀವಿ. ಆ ಲಿಮಿಟೇಷನ್ಸ್ ಏನಪ್ಪಾ ಅಂತಂದ್ರೆ ಇದನ್ನ ಸಣ್ಣ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಯೂಸ್ ಮಾಡ್ಬೋದು. ಸ್ವಲ್ಪ ಒಂದು 10-15 ಆಕ್ಟಿವಿಟಿ 20 ಆಕ್ಟಿವಿಟಿ ನಾನು ತೋರಿಸಿದ್ನಲ್ಲ, ಒಂದ್ ಸಣ್ಣ ಮನೆ ಕಟ್ತಿದೀವಿ ಅಂತ, ಈ ತರ ಸಂದರ್ಭಗಳಲ್ಲಿ ಈ ಬಾರ್ ಚಾರ್ಟ್ ನ ಉಪಯೋಗಿಸಬಹುದು. ಬಟ್ ಮಲ್ಟಿ ಸ್ಟೋರಿಡ್ ಅಥವಾ 50 ಸ್ಟೋರಿ ಬಿಲ್ಡಿಂಗ್ ಇದೆ, ಆಕ್ಟಿವಿಟೀಸ್ 1000 ಆಕ್ಟಿವಿಟಿ ಬರ್ತಾ ಇದೆ ಒಂದು ಪ್ರಾಜೆಕ್ಟ್ ಅಲ್ಲಿ, there are thousands of activities in a project. In that situation, this idea or the bar chart concept of the bar chart for the resource planning is not holds good. So ಇದು ಆಗೋದಿಲ್ಲ ಇದು. ಸೊ ಅದರಿಂದ ಇದು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಪ್ರಾಜೆಕ್ಟ್ಸ್ ಮಾತ್ರ ಸೂಟ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಸೂಟಬಲ್ ಫಾರ್ ದಿ ಲಾರ್ಜ್ ಪ್ರಾಜೆಕ್ಟ್ಸ್ ವಿಚ್ ಹ್ಯಾಸ್ ಮೋರ್ ದ್ಯಾನ್ 50, 60 ಅಥವಾ thousands of activities. It does not show the interdependency between the project activities. So ಈ ಒಂದು ಇದರಲ್ಲಿ ಎಕ್ಸಾಕ್ಟ್ ಆಗಿ ಇಂಟರ್ಡಿಪೆಂಡೆನ್ಸಿ ಇದೆ ಒಂದರಿಂದ ಒಂದಕ್ಕೆ ಗೊತ್ತಾಗುತ್ತೆ ಚಾರ್ಟ್ ಅಲ್ಲಿ. ಬಟ್ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳ್ತಾರೆ. ದ ಪ್ರೋಗ್ರೆಸ್ ಆಫ್ ದಿ ವರ್ಕ್ ಅನ್ನ ನಾವು ಈ ಬಾರ್ ಚಾರ್ಟ್ ಅಲ್ಲಿ ಅಸೆಸ್ ಮಾಡೋದು ಕಷ್ಟ ಆಗತ್ತೆ. ಎಷ್ಟಾಯ್ತು ಕೆಲಸ, ಎಷ್ಟು ಕೆಲಸ ಆಗ್ಲಿಲ್ಲ, ಈ ದಿನದಲ್ಲಿ ಎಷ್ಟಾಯ್ತು, ಒಂದು ವೀಕ್ ಅಂತ ಒಂದು ಆಕ್ಟಿವಿಟಿ ಕೆಲಸ ಕೊಟ್ಟಿದ್ವಿ, ಒಂದು ವೀಕ್ ಅಲ್ಲಿ 7 days ಇದೆ, 7 days ಅಲ್ಲಿ ಫಸ್ಟ್ ಡೇ ಎಷ್ಟಾಯ್ತು, ಸೆಕೆಂಡ್ ಡೇ ಎಷ್ಟಾಯ್ತು ಅನ್ನೋದನ್ನ ಅಸೆಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಈ ಒಂದು ಬಾರ್ ಚಾರ್ಟ್ ಅಲ್ಲಿ ಅಸೆಸ್ ಮಾಡಕ್ಕೆ. ಅಂತ ಪ್ರೋಗ್ರೆಸ್ ಅಸೆಸ್ಮೆಂಟ್ ಕಷ್ಟ ಅಂತ ಹೇಳ್ತಾರೆ. ಮತ್ತೆ ಡಿಲೇ ಅಂತ ಅಂದ್ರೆ ಡಿಲೇ ಆಗಿದ್ರೆ ಪ್ರಾಜೆಕ್ಟ್ ಅಲ್ಲಿ ಇದನ್ನ ಕೆನಾಟ್ ಡಿಟೆಕ್ಟೆಡ್, ಎಲ್ಲಿ ಮಿಸ್ಟೇಕ್ ಆಯ್ತು, ಎಲ್ಲಿ ಯಾವ ಆಕ್ಟಿವಿಟಿಯಿಂದ ತೊಂದರೆ ಆಯ್ತು ಅಂತ ಹೇಳಿ ಎಂಡ್ ಅಲ್ಲಿ ಪ್ರಾಜೆಕ್ಟ್ ಡಿಲೇ ಆದಾಗ ಹಿಂದೆ ಹೋಗಿ ಅಸೆಸ್ ಮಾಡೋದು ಕಷ್ಟ ಆಗುತ್ತೆ. ಡಿಲೇ ಅಸೆಸ್ಮೆಂಟ್ ಕಷ್ಟ ಈ ಒಂದು ಬಾರ್ ಚಾರ್ಟ್ ಯೂಸ್ ಮಾಡಿದ್ರೆ. ಯಾವುದಕ್ಕೆ ರಿಸೋರ್ಸ್ ಪ್ಲಾನಿಂಗ್ ಇರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ಗೆ ಈ ಬಾರ್ ಚಾರ್ಟ್ ಟೆಕ್ನಿಕ್ ನ ಯೂಸ್ ಮಾಡಿದ್ರೆ ಡಿಲೇ ನ ಅಸೆಸ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ಮಾಡ್ತಾರೆ. ಕ್ರಿಟಿಕಲ್ ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್ ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಕ್ರಿಟಿಕಲ್ ಆಕ್ಟಿವಿಟಿ ಅಂತ ಅಂದ್ರೆ ಅದಿದ್ರೇನೆ ಕೆಲಸ ಆಗೋದು, ಅದಾದ್ರೇನೆ ಈ ಒಂದು ಕೆಲಸ ಮುಂದಕ್ಕೆ ಹೋಗುತ್ತೆ ಅನ್ನೋದನ್ನ ನಾವು ಕ್ರಿಟಿಕಲ್ ಆಕ್ಟಿವಿಟೀಸ್. They are the very important. That activities are interdependent in the other activities. That activities are called critical activities. ಸೊ ಅದನ್ನ ಕ್ರಿಟಿಕಲ್ ಆಕ್ಟಿವಿಟೀಸ್ ನ ಐಡೆಂಟಿಫೈ ಮಾಡೋದು ಕಷ್ಟ ಆಗತ್ತೆ. ಯಾವ ಆಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅನ್ನೋದನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗತ್ತೆ. ಅದರಿಂದ ಈ ಬಾರ್ ಚಾರ್ಟ್ ನ ಎಲ್ಲಾ ಕಡೆ ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್. ಅದನ್ನ ನೀವು ಪ್ರಾಜೆಕ್ಟ್ ಪ್ಲಾನಿಂಗ್, ರಿಸೋರ್ಸ್ ಪ್ಲಾನಿಂಗ್ ಇಂಜಿನಿಯರ್ಸ್ ಆದ್ರೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು. These are all the resources, limitations of the bar chart. ಸೊ ಸ್ಮಾಲ್ ಪ್ರಾಜೆಕ್ಟ್ಸ್ ಮಾತ್ರ ಯೂಸ್ ಮಾಡಕ್ಕಾಗತ್ತೆ. ಇಂಟರ್ಡಿಪೆಂಡೆನ್ಸಿ ಗೊತ್ತಾಗಲ್ಲ ಒಂದು ಆಕ್ಟಿವಿಟಿಯಿಂದ ಇನ್ನೊಂದು ಆಕ್ಟಿವಿಟಿಗೆ. ಮತ್ತೆ ಪ್ರೋಗ್ರೆಸ್ ನ ಅಸೆಸ್ ಮಾಡೋದು ಕಷ್ಟ ಆಗುತ್ತೆ. ಟೈಮ್ ಡಿಲೇ ಆದ್ರೆ ಅಸೆಸ್ ಮಾಡೋದು ಕಷ್ಟ ಆಗುತ್ತೆ. ಕ್ರಿಟಿಕಲ್ ಆಕ್ಟಿವಿಟೀಸ್ ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಯಾವ್ದು ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ ಅನ್ನೋದನ್ನ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅನ್ನೋದನ್ನ ಲಿಮಿಟೇಷನ್ಸ್ ಅಂತ ಕರಿತೀವಿ. ದಿಸ್ ಆರ್ ಆಲ್ ದಿ ಲಿಮಿಟೇಷನ್ಸ್. ಸೊ ಇಷ್ಟ ಹೇಳಿ ನಮ್ಮ ಈ ಒಂದು ಫಾರ್ ಎಕ್ಸಾಂಪಲ್ ಇದು ಒಂದು ಪ್ರಾಬ್ಲಮ್ ಎಕ್ಸಾಂಪಲ್. ಸೊ ಈ ಆಕ್ಟಿವಿಟಿ ಕೊಟ್ಟಿದ್ದಾನೆ, ಇವೆಂಟ್ ಕೊಟ್ಟಿದ್ದಾನೆ, ಡ್ಯೂರೇಷನ್. ಇವೆಂಟ್ ಅಂತ ಅಂದ್ರೆ ಇವೆಂಟ್ ನಂಬರ್ ಅಲ್ಲ, ಆಕ್ಟಿವಿಟಿನೇ ಕೊಟ್ಟಿದ್ದಾನೆ, ಡ್ಯೂರೇಷನ್ ಕೊಟ್ಟಿದ್ದಾನೆ. ಸೊ ಇದನ್ನ ಆಕ್ಟಿವಿಟಿ A to M and activity the duration of the activity is 4 days, 2 days, 3 days, similarly 3 days. So M is 3 days. ಇದನ್ನ X and Y ಅಲ್ಲಿ ಬರೀರಪ್ಪ ಅಂತಾರೆ, ಬರತ್ ತೋರಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇದ್ರಲ್ಲಿ ಕಂಡೀಷನ್ಸ್ ಆಗ್ತಾನೆ. ಆಕ್ಟಿವಿಟಿ B is dependent on A ಅಂತ ಅಂದಾಗ ಆಕ್ಟಿವಿಟಿ A ಕಂಪ್ಲೀಟ್ ಆಗದೆ B ಬರೀಬಾರ್ದು. ಆಕ್ಟಿವಿಟಿ B is dependent on A ಅಂದ್ರೆ ಯಾವ ತರ ಬರೀಬೇಕು? ಸೊ ನಮ್ ಪ್ರಾಜೆಕ್ಟ್ ಅಲ್ಲಿ ಆಕ್ಟಿವಿಟಿ A
ಈಸ್ ಡಿಪೆಂಡೆಂಟ್ ಆನ್ ಬಿ ಅಂತ ಬರೆದ್ರೆ ಈಗ ಬರೀಬೇಕು. ಆಕ್ಟಿವಿಟಿ ಎ ಕಂಪ್ಲೀಟ್ ಆದ್ಮೇಲೆ ಬಿ ಸ್ಟಾರ್ಟ್ ಮಾಡ್ಬೇಕು. ಎ ಬಿ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಂಗಿಲ್ಲ. ಅದರಿಂದ ಆಕ್ಟಿವಿಟಿ ಅವನ ಪರೀಕ್ಷೆಯಲ್ಲಿ ಕೇಳಿದ್ರೆ ಆಕ್ಟಿವಿಟಿ ಎ ಬಿ ಕ್ಯಾನ್ ಬಿ ಸ್ಟಾರ್ಟೆಡ್ ಓನ್ಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಆಕ್ಟಿವಿಟಿ ಎ ಅಂದ್ರೆ ಬರೆಯುವಾಗ ಚಾರ್ಟ್ ಅಲ್ಲಿ ಹಂಗ್ ಬರೀಬೇಕು. ಸೊ ದೇರ್ ಫೋರ್ ಲಾಜಿಕ್ ಕೊಟ್ಟಿರ್ತಾರೆ, ಆ ಲಾಜಿಕ್ ನೋಡ್ಕೊಂಡು ಬರಿಬೇಕಾಗತ್ತೆ. ಈ ತರ ಪ್ರಾಬ್ಲಮ್ಸ್ ನಾನು ಫ್ಲೋಟ್ ಮಾಡ್ತೀನಿ. ಇದು ಬೇರೆ ಮೆಥಡ್ ಪ್ರಾಬ್ಲಮ್, ಆ ಬಾರ್ ಚಾರ್ಟ್ ಸಂಬಂಧಪಟ್ಟಿದ್ದಲ್ಲ. ಬಾರ್ ಚಾರ್ಟ್ ಇರುವಂತ ಪ್ರಾಬ್ಲಮ್ಸ್ ನೋಡೋಣಂತೆ. ಸೊ ಹಂಗಂತ ಹೇಳ್ತಾ ಇವತ್ತಿಗೆ ಬಾರ್ ಚಾರ್ಟ್ ಸಾಕು. ಬಾರ್ ಚಾರ್ಟ್ ಅಲ್ಲೇ ನಿಮ್ಗೆ ಎಕ್ಸ್ಟೆನ್ಸಿವ್ ಆಗಿ ಮಾತಾಡಿದೀನಿ. ಮತ್ತೆ ನಿಮ್ಗೆ ನಾಲೆಡ್ಜ್ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಇದನ್ನ ನೀವು ವರ್ಕ್ ಮಾಡಬೇಕು, ನೀವೇ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಈ ಕೊಟ್ಟಿರೋ ಎಕ್ಸರ್ಸೈಸಸ್ ನಿಮ್ಮ ಹತ್ರ ವಿಡಿಯೋಸ್ ಇರುತ್ತೆ, ನಾನು ವಿಡಿಯೋ ಹಾಕ್ತೀನಿ. ಅದನ್ನ ನೋಡ್ಕೊಂಡು ಜಸ್ಟ್ ಬಾರ್ ಚಾರ್ಟ್ ಅಂದ್ರೆ ಏನು, ಬಾರ್ ಚಾರ್ಟ್ ನ ಎಕ್ಸ್ ಅಂಡ್ ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಡ್ಯೂರೇಷನ್, ವೈ ಆಕ್ಸಿಸ್ ಅಲ್ಲಿ ಆಕ್ಟಿವಿಟಿ ಬರ್ದು. ಸೊ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ಲ, ಒಂದು ನಾರ್ಮಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್, ಅದನ್ನ ಆಕ್ಟಿವಿಟಿ ತಗೊಂಡು ನೀವು ಲಿಸ್ಟ್ ಮಾಡಿ. ಅದು ಟೋಟಲ್ 181 ಡೇಸ್ ಬೇಕು, ಆದ್ರೆ 128 ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡಬಹುದು ಅಂತ ಹೇಳಿದ್ರು. ಅದ್ ಹೆಂಗ್ ಹೇಳಿದ್ರು, ಆಕ್ಟಿವಿಟಿ ಎ ಬಿ ಸಿ ಡಿ ಅಂತ ಹೆಂಗ್ ಅದನ್ನ PDF ಹಾಕ್ತೀನಿ. ನಿಮ್ಗೆ ಕಾಣಿಸಲ್ಲ PPT ಅಂತ ಅಂದ್ರೆ, ಯಾವ್ದು ಬಾರ್ ಚಾರ್ಟ್ ಕಾಣಿಸಲ್ಲ ಅಂತಂದ್ರೆ ಅದ್ರ PDF ನಾನು ಹಾಕ್ತೀನಿ ನಿಮ್ಮ ಇದ್ರಲ್ಲಿ ಗ್ರೂಪ್ ಅಲ್ಲಿ. ಆ PDF ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಕ್ಟಿವಿಟಿ ಎ ಹೆಂಗಿದೆ, ಬಿ ಹೆಂಗಿದೆ, ಯಾವ್ದು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಅಂತ ಹೇಳಿ. ಸೊ ಅದನ್ನ ನೋಡ್ಕೊಂಡು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ನಾನು ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೈದಾ, ಈಗ ಬಾರ್ ಚಾರ್ಟ್ ಅಂದ್ರೆ ಏನಮ್ಮ? ಬಾರ್ ಚಾರ್ಟ್ ಅಂದ್ರೆ ಏನಮ್ಮ? It's a number of planning, sir. ನಂಬರ್ ಆಫ್ ಪ್ಲಾನಿಂಗ್ ಎಂತ ಮಗ ನೀನು? ನಾನು ಹೇಳ್ಕೊಟ್ಟಿದ್ದೀನಿ. ಆಕ್ಟಿವಿಟೀಸ್ ನ ನಾವು ಪ್ಲಾಟ್ ಮಾಡೋದು, ಚಾರ್ಟ್ ಹಾಕೋದು. ಆ ಚಾರ್ಟ್ ಅಲ್ಲಿ ಎಕ್ಸ್ ಅಂಡ್ ವೈ ಆಕ್ಸಿಸ್ ಇರುತ್ತೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಡ್ಯೂರೇಷನ್ ಪ್ಲಾಟ್ ಮಾಡ್ತೀವಿ, ವೈ ಆಕ್ಸಿಸ್ ಅಲ್ಲಿ ಆಕ್ಟಿವಿಟೀಸ್ ನ ಪ್ಲಾಟ್ ಮಾಡ್ತೀವಿ. ಆ ಪ್ಲಾಟ್ ಮಾಡಿದಾಗ ಆಕ್ಟಿವಿಟೀಸ್ ನ ಬಾರ್ ರೀತಿಯಲ್ಲಿ ಬರಿತೀವಿ, ಒಂದು ಕಡ್ಡಿ ರೀತಿಯಲ್ಲಿ ಬರಿತೀವಿ. ಅದನ್ನ ನಾವು ಬಾರ್ ಚಾರ್ಟ್ ಅಂತ ಕರಿತೀವಿ. ಬಾರ್ ಚಾರ್ಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ಚಾರ್ಟ್ plotted duration versus activity of the project. So, and each activity of the project in that chart is represented in the form of a bar. That is what is called as bar chart. ಅಷ್ಟೇ. ಸಿಂಚನ ಇಲ್ವಾ? ಸರ್ ಹೇಳಮ್ಮ, ಬಾರ್ ಚಾರ್ಟ್ ಅಂದ್ರೆ ಏನ್ ಹೇಳಮ್ಮ? ಸರ್ ಇದನ್ನ ಹೇಳಿ. ಬಾರ್ ಚಾರ್ಟ್ ಅಂದ್ರೆ ಏನಪ್ಪಾ? ಸರ್ ನೀವ್ ಅವಾಗ್ಲೇ ಹೇಳಿದ್ರಲ್ಲ ಸರ್. ABCD ಅನ್ನೋದೇನ ಏನಪ್ಪ ಅದು? ABCD ಅಂದ್ರೆ ಏನವ? ಸರ್ ABCD ಏನವು? ಗೊತ್ತಿಲ್ಲ ಆಕ್ಟಿವಿಟಿ ಕಣಮ್ಮ. ಏನದು? ಸರ್ ಆಕ್ಟಿವಿಟಿ. ಆಕ್ಟಿವಿಟಿ. ಮಣ್ಣಿಗೆಲ್ಸ ಅರ್ತ್ ವರ್ಕ್ ಅನ್ನೋದು ಒಂದು ಆಕ್ಟಿವಿಟಿ. CC 148 ಅನ್ನೋದು ಕಾಂಕ್ರೀಟ್ ಹಾಕ್ತಿವಿ ಫೌಂಡೇಶನ್ಗೆ ಅನ್ನೋದು ಒಂದು ಆಕ್ಟಿವಿಟಿ. ಸೈಜ್ ಗಳು ಕಟ್ಟಡ ಮಾಡ್ತೀವಿ ಅನ್ನೋದು ಒಂದೊಂದು ಆಕ್ಟಿವಿಟಿ. ಆಕ್ಟಿವಿಟಿ ಅನ್ನೋದು ABCD ಅಂತ ಹೆಸರು ಮಾಡಿರೋದು ಆಕ್ಟಿವಿಟಿಗಳು. ಆಕ್ಟಿವಿಟಿ ABCDEF ಅಂತ ಮಾಡಿದೀವಲ್ಲ, ಅದೆಲ್ಲ ಏನದು? ಆಕ್ಟಿವಿಟೀಸ್. ಆಕ್ಟಿವಿಟೀಸ್ ಯಾವ ಆಕ್ಟಿವಿಟಿ ಬರುತ್ತೆ? ಸುಮ್ನೆ ಲಿಸ್ಟ್ ಮಾಡು. ನಮ್ ಸಣ್ಣ ಮನೆ ಕಟ್ಟಕ್ಕೆ ಕಣವ, ದೊಡ್ಡದಲ್ಲ, ಸಣ್ಣದು. ನಾರ್ಮಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಒಂದು ಸಣ್ಣ ಮನೆ ಕಟ್ತಾರೆ ಅಂದ್ರೆ ಏನೇನ್ ಆಕ್ಟಿವಿಟಿ ಬರುತ್ತೆ ಅಂತ ಲಿಸ್ಟ್ ಮಾಡ್ಬೇಕಲ್ವಾ? ಏನ್ ಮಾಡ್ಬೇಕು ಫಸ್ಟ್? ಸರ್ ಗ್ರೌಂಡ್ ಕ್ಲಿಯರ್ ಮಾಡ್ಬೇಕು. ಸೈಟ್ ಕ್ಲಿಯರ್ ಆಗುತ್ತೆ. ಅಲ್ಲೆಲ್ಲ ಕಾಡಿದ್ರೆ ಕಡ್ದಾಕ್ಬೇಕು, ಗಿಡಗಳೆಲ್ಲ ಇದ್ರೆ ತೆಗ್ದಾಕ್ಬೇಕು, ಸೈಟ್ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಮಾರ್ಕಿಂಗ್ ಮಾಡ್ಬೇಕು. ಹೌದಾ? ಹೌದು ಸರ್. ಮಾರ್ಕಿಂಗ್ ಮಾಡ್ಬೇಕು. ಆಮೇಲೆ ಅರ್ತ್ ವರ್ಕ್ ಮಾರ್ಕಿಂಗ್ ನೋಡ್ಕೊಂಡು ಅರ್ತ್ ವರ್ಕ್ ಎಕ್ಸ್ಕವೇಷನ್ ಮಾಡ್ಬೇಕು. ಅರ್ತ್ ವರ್ಕ್ ಆದ್ಮೇಲೆ ದಬ್ಜಲ್ಲಿ ಕಾಂಕ್ರೀಟ್ ಹಾಕ್ಬೇಕು ಕೆಳಗಡೆ. ದಬ್ಜಲ್ಲಿ ಕಾಂಕ್ರೀಟ್ ಆದ್ಮೇಲೆ ಸೈಸ್ಟ್ 1 ಮೆಸನರಿ ಕೆಲಸ ಸ್ಟಾರ್ಟ್ ಮಾಡ್ಬೇಕು, ಅಂದ್ರೆ ಫೌಂಡೇಶನ್ ಕೆಲಸ ಸ್ಟಾರ್ಟ್ ಆಗುತ್ತೆ. ಹೌದಲ್ವಾ? ಹೌದು ಸರ್. ಮೆಸನರಿ ಇದನ್ನೆಲ್ಲ ಒಂದೊಂದು ಆಕ್ಟಿವಿಟಿ ಅಂತ ಕರಿತೀವಿ. ಅದನ್ನ ಬರಿಬೋದಾ? ನಾನೇ ಬರ್ತಿದ್ದೀನಿ, ಅದನ್ನ ನೋಡ್ಕೊಂಡು ಒಂದ್ಸರಿ ಬರೀತೀಯಾ? ಹಾ ಸರ್ ಬರೀತೀನಿ. ಬರೀಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲ ನೋಡಿದ್ರೆ ಸುಮ್ನೆ ಅರ್ಥ ಆಯ್ತು ಸರ್ ABCD ಅಂದ್ರೆ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇನ್ನೇನಮ್ಮ ಮಾಡ್ತೀಯಾ? ಆಕ್ಟಿವಿಟೀಸ್ ಅವು ABCD ಅನ್ನೋ ಆಕ್ಟಿವಿಟೀಸ್. ಡ್ಯೂರೇಷನ್ ನ ಪ್ರತಿಯೊಂದು ಆಕ್ಟಿವಿಟಿ ಎ, ಮಣ್ಣಿಗೆಲ್ಸ ಉದಾಹರಣೆ ಆಕ್ಟಿವಿಟಿ ಎ ಅನ್ನೋದು ಅರ್ತ್ ವರ್ಕ್ ಎಕ್ಸ್ಕವೇಷನ್. ಅದು ಎಷ್ಟು ದಿವಸ ಮಾಡ್ಬೇಕು ಅನ್ನೋದು ಡ್ಯೂರೇಷನ್ ಅದರದ್ದು. ಅದು ಎಷ್ಟು ದಿವಸ ಇರುತ್ತೆ ಪ್ರಾಜೆಕ್ಟ್ ಅಲ್ಲಿ, ಅಥವಾ ಎಷ್ಟು ದಿವಸ ಈ ಕೆಲಸ ನಡೆಯುತ್ತೆ ಅಂತ ಬರೆಯೋದನ್ನೇ ಡ್ಯೂರೇಷನ್ ಅಂತೀವಿ. ಡ್ಯೂರೇಷನ್ ಅಂತಂದ್ರೆ ಅದನ್ನ 1 ವಾರ ಅಂತ ಹೇಳ್ತೀವಿ, ಇಲ್ಲ ಡೇಸ್ ಅಲ್ಲಿ ಹೇಳ್ತೀವಿ. 7 ದಿವಸ ಇರುತ್ತೆ ಅಂತ ಹೇಳ್ತೀವಿ, 1 ವಾರ ಇರುತ್ತೆ ಅಂತ ಹೇಳ್ತೀವಿ, ಅಥವಾ 5 ದಿವಸ ಈ ಕೆಲಸ ನಡೆಯುತ್ತೆ ಅಂತ ಹೇಳ್ತೀವಿ. ಆತರ 5 ದಿವಸ ಬೇಕು ಸರ್ ಈ ಕೆಲಸ ಮಾಡಕ್ಕೆ ಅಂತ. ಕರೆಕ್ಟಾ? ಸರಿನೇನಮ್ಮ? ಮಾಡ್ಬೋದಾ? ಸರಿ ಸರ್. ನೀನ್ ಮಾಡ್ಬಿಟ್ಟು ನಾಳೆ ಬರ್ದ್ಬಿಟ್ಟು ನನ್ಗೆ ಹಾಕ್ಬೇಕು. ನನ್ಗೆ ನೀನೇ ಬರ್ದ್ಬಿಟ್ಟು ಈಗ ನೋಡ್ಕೊಂಡು ಅದೆಲ್ಲ ನಾನು ಹಾಕ್ತೀನಿ. ಇದನ್ನೆಲ್ಲ ನೀನು ನೋಡ್ಕೊಂಡು PPT ಎಲ್ಲ ನೋಡ್ಕೊಂಡು, ನಾನು PPT ಹಾಕ್ತೀನಿ ಈಗ. ಅದನ್ನೆಲ್ಲ ನೋಡ್ಕೊಂಡು ನೀನು ಲಿಸ್ಟ್ ಮಾಡಿ ಆಕ್ಟಿವಿಟಿ A and B ಅದನ್ನೆಲ್ಲ ಲಿಸ್ಟ್ ಮಾಡಿ ನೀನು ರೈಟಿಂಗ್ ಅಲ್ಲಿ ಬರ್ದು ನನ್ಗೆ ವಾಟ್ಸ್ಆಪ್ ಮಾಡೋ ಗ್ರೂಪ್ ಅಲ್ಲಿ ಮೇಲೆ ಸಿಂಚನ ಅಂತ ಬರ್ದು ಬರಿತೀಯಾ? ಸರಿ ಸರ್. ಕಷ್ಟ ಆಗತ್ತಾ? ಇಲ್ಲ ಸರ್. ಕಷ್ಟ ಆಗ್ತಾ ಇದೆಯಾ? ಮತ್ತೆ ಓದ್ಲೇಬೇಕಲ್ಲ.
ಮತ್ತೆ ಸೈಯದ ನೀನು ಮಾಡ್ಬೇಕು. ಸೈದ ಆಯ್ತು ಸರ್ ಮಾಡ್ತೀನಿ. ಬರ್ದ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕು ಸಾಕು. ಸಣ್ಣದು ಒಂದು 5 ಆಕ್ಟಿವಿಟಿ ಬರ್ದಾಕು ಸಾಕು. ಆಕ್ಟಿವಿಟಿ ಎ ಅರ್ಥ ವರ್ಕ್, ಆಕ್ಟಿವಿಟಿ ಬಿ ಇನ್ನೊಂದು ಅಂತ ಬರ್ದ್ಬಿಟ್ಟು ಸುಮ್ನೆ ಎಕ್ಸಾಮ್ ಎಕ್ಸರ್ಸೈಸ್ ಮಾಡಿದೀನಿ ಅನ್ನೋದಕ್ಕೆ ನನಗ್ ಖಾತ್ರಿ ಆಗತ್ತೆ ನೀ ಕಲ್ತಿದೀಯ ಅಂತ ಅಷ್ಟೇ, ಬೇರೆ ಏನು. ಸರಿನಾ? ಓಕೆ ಸರ್. ಓಕೆ ಚಿತ್ರ ನೀನು ಮಾಡ್ಬೇಕು. ಮಾದಾಪಟ್ನ ಸರಿ ಸರ್. ನಿಮ್ ಫ್ರೆಂಡ್ ಎಲ್ಲಮ್ಮ ಸಂಜನಾ ಇದ್ದಾಳೆ ಸರ್. ಇದ್ದಾಳಾ? ಓಕೆ ಓಕೆ ವೆರಿ ಗುಡ್. ಸಂಜನಾ ಇದ್ದಾಳೆ, ರೈಟ್ ಅಮ್ಮ. ಆಯ್ತಪ್ಪ ಸಾಕು, ಇಲ್ಲಿಗೆ ನಿಲ್ಸೋಣ. ಅರ್ಸು ಆಯ್ತು, ಜೋಪಾನ ಕಣ ಅರ್ಸು. ಇವನೆಲ್ಲ ನಿಮ್ ಫ್ರೆಂಡ್ ಇವನು ಯಾರವನು ನಮ್ಮ ಶಿವದರ್ಶನ್ ಸರ್ ಇದೀನಿ ಸರ್. ಇದೆಯಾ? ವೆರಿ ಗುಡ್. ಆಯ್ತು ಕೂತ್ಕೊಂಡು ಇದನ್ನ ಆಕ್ಟಿವಿಟಿ ಶಿವದರ್ಶನ್ ನೀನು ಅಷ್ಟೇ ಬರ್ದ್ಬಿಟ್ಟು ಬಾರ್ ಚಾರ್ಟ್ ಬರ್ದು ನನ್ಗೆ ಹಾಕು ವಾಪಸ್ ಗ್ರೂಪ್ ಅಲ್ಲಿ ಹಾಕು ವಾಟ್ಸಪ್ ಅಲ್ಲಿ. ಆಯ್ತಾ? ಸರಿ ಸರ್ ಆಗ್ತೀನಿ. ಆಯ್ತು ಅರ್ಸು ಆರಾಮಾಗಿರ್ಲಿ. ನೀನ್ ಬರ್ದ್ಬಿಟ್ಟು ಹಾಕು. ಸೈಯದ ನೀನು ಮತ್ತೆ ಸಿಂಚನ ಮತ್ತೆ ಚಿತ್ರ ಇಷ್ಟು 4 ಜನ ಬರ್ದ್ಬಿಟ್ಟು ಹಾಕಿ. ಆಮೇಲೆ ನೋಡೋಣ ಮಿಕ್ಕವ್ರು. ಸರಿ ಸರ್ ಆಯ್ತು. ಆಯ್ತು ಉಲ್ಲಾಸ್ ಅಟೆಂಡೆನ್ಸ್ ತಗೊಂಡಪ್ಪ. ಓಕೆ ಕ್ಲೋಸ್ ಮಾಡೋಣ. ಆಯ್ತಪ್ಪ ಥ್ಯಾಂಕ್ ಯು. ವಿನಯ್ ಸರ್ ಕ್ಲಾಸ್ ಇದೆಯಲ್ಲ ನೆಕ್ಸ್ಟ್ ಅಟೆಂಡ್ ಮಾಡಿ. ಆಯ್ತಪ್ಪ ಸರಿ ಸರ್ ಆಯ್ತು.